ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಗ್ಲೋಕೋಮಾ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಆಪ್ಥಲ್ಮಾಲಜಿ ಡಿಪಾರ್ಟ್ಮೆಂಟಿನ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ರಶ್ಮಿ ಕೆ.ವಿ. ರಾವ್ ಇವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗ್ಲೋಕೋಮಾ ಅಂತ ಹೇಳುವಾಗ ನಿಮಗೆ ಏನಾದರೂ ಒಂದು ಆಶ್ಚರ್ಯ ಅನಿಸ್ಬೋದು, ಯಾವುದಪ್ಪ ಇದು ಹೊಸ ಕಾಯಿಲೆ ಅಂತ ಹೇಳಿ. ಎಸ್, ಗ್ಲೋಕೋಮಾ ಅಂತ ಹೇಳಿದರೆ ಕಣ್ಣಿನಲ್ಲಿ ಕಂಡುಬರುವಂತಹ ಒಂದು ರೀತಿಯ ಸಮಸ್ಯೆ. ಇದನ್ನು ಸಾಮಾನ್ಯವಾಗಿ ನಮ್ಮ ಆಡು ಭಾಷೆಯಲ್ಲಿ ಕಣ್ಣಿನ ಕಳ್ಳ ಅಂತ ಕರೀತಾರೆ. ಯಾಕೆಂತ ಹೇಳಿದರೆ ಮೊದಲಿಗೆ ಇದರ ಲಕ್ಷಣ ಕಂಡು ಬರುವುದಿಲ್ಲ. ಇದನ್ನು ನಾವೇನಾದರೂ ಇಗ್ನೋರ್ ಮಾಡಿದರೆ ಅಥವಾ ನೆಗ್ಲಿಜೆನ್ಸ್ ಮಾಡಿದರೆ ಕಣ್ಣಿನ ದೃಷ್ಟಿಯನ್ನೇ ನಾವು ಕಳ್ಕೊಳ್ಳುವಂತಹ ಒಂದು ಸಮಸ್ಯೆ ಈ ಗ್ಲೋಕೋಮಾದಿಂದ ಉಂಟಾಗ್ಬೋದು. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಗ್ಲೋಕೋಮಾದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ರಶ್ಮಿ ಅವರಿದ್ದಾರೆ. ಸೊ ಅವ್ರ ಹತ್ರ ಗ್ಲೋಕೋಮಾ ಅಂದರೆ ಏನು, ಇದಕ್ಕೆ ಕಾರಣ ಏನು, ಇದಕ್ಕೆ ಚಿಕಿತ್ಸೆಗಳು ಇದೆಯಾ, ಇವೆಲ್ಲವನ್ನ ಕೇಳಿ ತಿಳ್ಕೊಳ್ಳುವ. ಎಸ್ ಡಾಕ್ಟರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಗ್ಲೋಕೋಮಾ ಅಂತ ಹೇಳಿದರೆ ಅವ್ರು ಕೇಳಿರುವುದಿಲ್ಲ. ಕಣ್ಣಿನ ಸಮಸ್ಯೆ ಅಂತ ಹೇಳಿದರೆ ಓಕೆ, ಇದು ಗ್ಲೋಕೋಮಾ ಅಂದರೆ ಅವರಿಗೆ ಅದು ಅಷ್ಟು ಗೊತ್ತಿರುವುದಿಲ್ಲ. ಮೊದಲನೇದಾಗಿ ಗ್ಲೋಕೋಮಾ ಅಂದರೆ ಏನು? ಗ್ಲೋಕೋಮಾ ಅಂದರೆ ಕಣ್ಣಿನ ನರವನ್ನು ಹಾನಿ ಉಂಟು ಮಾಡುವ ಒಂದು ರೋಗಗಳ ಗುಂಪು. ಸೊ ಈ ಕಣ್ಣಿನ ನರ ಕಣ್ಣನ್ನು ಮೆದುಳಿಗೆ ಕನೆಕ್ಟ್ ಮಾಡುತ್ತೆ. ಹೇಗೆ ಒಂದು ವಯರ್ ಕ್ಯಾಮೆರಾವನ್ನು ಲ್ಯಾಪ್ಟಾಪಿಗೆ ಅಥವಾ ಒಂದು ಲೈಟನ್ನು ಬಲ್ಬನ್ನು ಸ್ವಿಚ್ಗೆ ಹೇಗೆ ಕನೆಕ್ಟ್ ಮಾಡ್ತದೆ, ಹಾಗೆ ಕಣ್ಣಿನ ನರ ಕಣ್ಣನ್ನು ಮೆದುಳಿಗೆ ಕನೆಕ್ಟ್ ಮಾಡುತ್ತೆ. ಆ್ಯಂಡ್ ಗ್ಲೋಕೋಮಾ ಅನ್ನೋ ಕಾಯಿಲೆಯಲ್ಲಿ ಈ ಕಣ್ಣಿನ ನರ ನಿಧಾನವಾಗಿ ಕ್ರಮೇಣವಾಗಿ ಹಾನಿಗೆ ಒಳಗಾಗುತ್ತೆ. ಈ ಕಣ್ಣಿನ ನರ ಹಾನಿ ಉಂಟು ಮಾಡೋದಕ್ಕೆ ಮುಖ್ಯವಾದ ಕಾರಣ ಕಣ್ಣಿನ ಒಳಗಡೆ ಹೆಚ್ಚಿರುವ ಒಳ ಒತ್ತಡ. ಅಂಡ್ ಈ ಗ್ಲೋಕೋಮಾ ಅನ್ನೋ ಕಾಯಿಲೆ ನಮಗೆ ಅದು ಕಣ್ಣಿನ ಒಳಗಡೆ ಒತ್ತಡ ಹೆಚ್ಚಾಗಿರುವಾಗ ಕಣ್ಣಿನ ಹಿಂಭಾಗದಲ್ಲಿ ಕಾಣುವ ನರ ಅಲ್ಲಿ ನಮಗೆ ಅದರಲ್ಲಿ ಹಾನಿ ಉಂಟಾಗುತ್ತೆ. ಆ್ಯಂಡ್ ಕಣ್ಣಿನ ನರ ಒಂದು ಸರ್ತಿ ಹಾನಿ ಉಂಟಾದರೆ ಅದನ್ನು ಮರುಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮಗೆ ಆದ ಹಾನಿಯನ್ನು ನಾವು ಅದನ್ನು ವಾಪಸ್ ತರಕ್ಕಾಗಲ್ಲ. ನಾವು ಇನ್ನೂ ಹಾನಿ ಆಗದಂತೆ ನೋಡಿಕೊಳ್ಬೋದು ಈ ಸಮಸ್ಯೆಯಲ್ಲಿ. ಓಕೆ ಡಾಕ್ಟರ್, ಗ್ಲೋಕೋಮಾ ಅಂದರೆ ಏನು ಅಂತ ಹೇಳಿದರೆ, ಈ ಗ್ಲೋಕೋಮಾ ಅನ್ನುವಂಥದ್ದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ? ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡು ಬರ್ತದೆ ಅಥವಾ ವಯಸ್ಸಾದ ಮೇಲೆ ಕಂಡು ಬರುತ್ತಾ ಅಂತ? ಗ್ಲೋಕೋಮಾ ಅನ್ನೋ ಸಮಸ್ಯೆ ಹೆಚ್ಚಾಗಿ ವಯಸ್ಸಾದ ಮೇಲೆ ಕಂಡು ಬರುತ್ತೆ. ಬಟ್ ಎಲ್ಲ ವಯಸ್ಸಿನವರಿಗೂ ಗ್ಲೋಕೋಮಾ ಆಗುವ ಸಾಧ್ಯತೆ ಇರುತ್ತೆ. ಹುಟ್ಟಿದ ಶಿಶುವಿನಿಂದ ಹಿಡಿದು ವಯಸ್ಸಾದವರಲ್ಲಿ ಎಲ್ಲರಲ್ಲಿಯೂ ಸಹ ಗ್ಲೋಕೋಮಾ ಬರಬಹುದು. ಈಗ ಹುಟ್ಟಿನ ಶಿಶುವಲ್ಲಿ ಅದು ಬೆಳವಣಿಗೆ ಆಗುವಾಗ ಕಣ್ಣಿನ ಒಳಗಡೆ ದ್ರವ ಹೊರಹೋಗುವ ದಾರಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮಗು ಹುಟ್ಟುವಾಗಲೇ ಅವರಿಗೆ ಗ್ಲೋಕೋಮಾ ಇರುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಕಂಜನೆಟಲ್ ಗ್ಲೋಕೋಮಾ ಅಂತ ಕರೀತೇವೆ. ಇದು ಮಕ್ಕಳಲ್ಲಿ ಪ್ರತಿ 2000 ಹುಟ್ಟುವ ಮಕ್ಕಳಲ್ಲಿ ಒಂದು ಮಗುವಿಗೆ ಬರುವ ಸಾಧ್ಯತೆ ಇರುತ್ತೆ ಕೆಲವು ಪ್ರದೇಶಗಳಲ್ಲಿ. ಕೆಲವು ಪ್ರದೇಶಗಳಲ್ಲಿ 20,000 ಮಕ್ಕಳಲ್ಲಿ ಒಂದು ಮಗುವಿಗೆ ಈ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ. ಮತ್ತು ಯಾರು ಸಂಬಂಧದಲ್ಲಿ ತುಂಬ ಹತ್ತಿರ ರಕ್ತ ಸಂಬಂಧದಲ್ಲಿ ಮದುವೆ ಆಗಿರ್ತಾರೆ ಅಂಥವರಿಗೆ ಹುಟ್ಟುವ ಮಕ್ಕಳಲ್ಲಿ ಸ್ವಲ್ಪ ಬರುವ ಸಾಧ್ಯತೆ ಹೆಚ್ಚು. ಹುಟ್ಟುವಾಗಲೇ ಅವರಿಗೆ ಗ್ಲೋಕೋಮಾ ಇರುವ ಸಾಧ್ಯತೆ ಇರುತ್ತೆ. ಮತ್ತು ವಯಸ್ಕರಲ್ಲಿ ಇದು ಬರುವ ಸಾಧ್ಯತೆ ಇನ್ನೂ ಹೆಚ್ಚು. ಈಗ 60ಕ್ಕೆ ಮೇಲ್ಪಟ್ಟ ವರ್ಷದವರಿಗೆ 3% ಚಾನ್ಸ್ ಇದ್ದರೆ 80 ವರ್ಷ ಮೇಲ್ಪಟ್ಟವರಿಗೆ ಅದು 7.2% ಚಾನ್ಸ್ ಇರುತ್ತೆ ಅವರಲ್ಲಿ ಗ್ಲೋಕೋಮಾ ಕಾಣಿಸಿಕೊಳ್ಳುವ ಚಾನ್ಸಸ್ ವಯಸ್ಸಾದ ಹಾಗೆ ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್, ಗ್ಲೋಕೋಮಾ ಯಾರಲ್ಲಿ ಬರ್ತದೆ ಅಂತ ಹೇಳಿದರೆ, ಹಾಗಾದರೆ ಈ ಗ್ಲೋಕೋಮಾ ಬರಲಿಕ್ಕೆ ಕಾರಣ ಏನು ಅಂತ? ಸೊ ಗ್ಲೋಕೋಮಾ ಬರಲಿಕ್ಕೆ, ಈಗ ಗ್ಲೋಕೋಮಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದರಲ್ಲಿ ಸುಮಾರು ರೀತಿಯ ಗ್ಲೋಕೋಮಾಗಳು ಇರುತ್ತೆ. ಆ್ಯಂಡ್ ಗ್ಲೋಕೋಮಾ ಬರಲು ಮುಖ್ಯವಾದ ಕಾರಣ ಏನು ಅಂದರೆ ನಮ್ಮ ಕಣ್ಣಿನ ಒಳಗಡೆ ದ್ರವ ಪದಾರ್ಥ ಇರ್ತದೆ. ಅದು ಕಣ್ಣಿಗೆ ಪೋಷಣೆ ನೀಡ್ತದೆ ಮತ್ತು ಕಣ್ಣಿನ ಆಕಾರವನ್ನು ಮೇಂಟೈನ್ ಮಾಡುತ್ತೆ. ಆ ದ್ರವ ನಮ್ಮದು ಪ್ರತಿ ನಿಮಿಷವೂ ಉತ್ಪತ್ತಿ ಆಗುತ್ತೆ ಆ್ಯಂಡ್ ಹೊರಗಡೆ ಸಹ ಹೋಗಬೇಕಾಗತ್ತೆ. ಬಟ್ ಆ ಹೊರಗಡೆ ಹೋಗುವ ದಾರಿಯಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ಆವಾಗ ಕಣ್ಣಿನ ಒಳಗಡೆ ಒತ್ತಡ ಹೆಚ್ಚಾಗುತ್ತೆ. ಆ್ಯಂಡ್ ಇದು ಒತ್ತಡ ಹೆಚ್ಚಾದಾಗ ನಮಗೆ ಗ್ಲೋಕೋಮಾ ಅನ್ನೋ ಸಮಸ್ಯೆ ಕಾಣಿಸಿಕೊಂಡು ಬರುತ್ತೆ. ಓಕೆ ಡಾಕ್ಟರ್, ಈ ಗ್ಲೋಕೋಮಾ ಹರಡಲಿಕ್ಕೆ ಅಥವಾ ಬರಲಿಕ್ಕೆ ಸಾಧ್ಯವಾಗುವ ಅಂಶಗಳು ಯಾವುದು, ಯಾವ ಎಲ್ಲ ಸಮಸ್ಯೆಯಿಂದ ಬರುತ್ತೆ ಅಂತ? ಸೊ ಗ್ಲೋಕೋಮಾ ಹೇಳಿದ ಹಾಗೆ ಯಾರಲ್ಲಿಯೂ ಬರಬಹುದು. ಬಟ್ ಯಾರಿಗೆ ಅವರ ಕುಟುಂಬದಲ್ಲಿ ಅವರ ತಂದೆ ತಾಯಿ ಅಕ್ಕ ತಮ್ಮ ತಂಗಿ ಯಾರಿಗೆ ಗ್ಲೋಕೋಮಾ ಇದೆ ಅಂಥವರಲ್ಲಿ ಆ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಸಹ ಗ್ಲೋಕೋಮಾ ಬರುವ ಸಾಧ್ಯತೆ ಹೆಚ್ಚು.
ಈಗ 25% ಚಾನ್ಸ್ ಅವರಿಗೆ ಗ್ಲೋಕೋಮಾ ಬರೋ ಸಾಧ್ಯತೆ ಇರುತ್ತೆ ಈಗ ಫ್ಯಾಮಿಲಿಯಲ್ಲಿ ಒಬ್ರಿಗಿದ್ರೆ. ಆ್ಯಂಡ್ ಅವರಿಗೆ ಸಿವಿಯರ್ ಗ್ಲೋಕೋಮಾ ಇದ್ರೆ, ಈಗ ತಂದೆ ಅಥವಾ ತಾಯಿಗೆ ತುಂಬ ಸಿವಿಯರ್ ಗ್ಲೋಕೋಮಾ ಇದ್ರೆ ಅವರಿಗೆ ಬರುವ ಚಾನ್ಸ್ ಆಲ್ಮೋಸ್ಟ್ 50% ಅಷ್ಟರವರೆಗೆ ಹೆಚ್ಚಾಗುತ್ತೆ. ಮತ್ತು ಕಣ್ಣಿಗೆ ಯಾವತ್ತಾದರೂ ಏನಾದ್ರು ಪೆಟ್ಟು ಬಿದ್ದರೆ, ಈಗ ಒಂದು ಕ್ರಿಕೆಟ್ ಬಾಲ್ ತಾಗ್ತು ಅಥವಾ ಇನ್ನೇನಾದ್ರು ಏಟು ಬಿತ್ತು, ಸೊ ಕಣ್ಣಿಗೆ ಏನಾದ್ರು ಏಟು ಬಿದ್ದಲ್ಲಿ ಅವರಿಗೆ ಕೂಡಲೇ ಅಲ್ಲ 10 ವರ್ಷ ಅಥವಾ 20 ವರ್ಷದ ನಂತರವೂ ಸಹ ಗ್ಲೋಕೋಮಾ ಬರುವ ಸಾಧ್ಯತೆ ಇರುತ್ತೆ. ಮತ್ತು ಯಾರಿಗೆ ತುಂಬ ಲಾಂಗ್ ಸೈಟ್ ಅಥವಾ ಶಾರ್ಟ್ ಸೈಟ್, ಯಾರಿಗೆ ಕನ್ನಡಕ ನಂಬರ್ ಜಾಸ್ತಿ ಮೈನಸ್ ಅಥವಾ ಜಾಸ್ತಿ ಪ್ಲಸ್ ಇದೆ ಅಂಥವರಲ್ಲಿ ಸಹ ಕನ್ನಡಕ ಬರೋ ಇದು ಗ್ಲೋಕೋಮಾ ಬರುವ ಸಾಧ್ಯತೆ ಹೆಚ್ಚು. ಮತ್ತು ಈಗ ಶುಗರ್ ಅಥವಾ BP ಜಾಸ್ತಿ ಇರುವವರಲ್ಲಿ ಅದು ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ ಅಂಥವರಲ್ಲಿ ಸಹ ನ್ಯೂವ್ಯಾಸ್ಕ್ಯುಲರ್ ಗ್ಲೋಕೋಮಾ ಅನ್ನೋ ಒಂದು ಕಾಯಿಲೆ ಬರುವ ಚಾನ್ಸಸ್ ಹೆಚ್ಚು. ಸೊ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಸಂಭವನೀಯತೆ ಹೆಚ್ಚುವ ಅಂಶಗಳು ಕೆಲವರಲ್ಲಿ ಇರುತ್ತೆ, ಅಂಥವರಲ್ಲಿ ಗ್ಲೋಕೋಮಾ ಬರೋ ಸಾಧ್ಯತೆ ಹೆಚ್ಚು. ಬಟ್ ಎಲ್ಲರಲ್ಲಿಯೂ ಗ್ಲೋಕೋಮಾ ಯಾರಿಗಾದರೂ ಬರ್ಬೋದು, ಎಲ್ಲರಿಗೂ ಬರುವ ಸಾಧ್ಯತೆ ಎಲ್ಲರಿಗೂ ಇರುತ್ತೆ. ಅದಕ್ಕೆ ಕಣ್ಣಿನ ನಿಯಮಿತವಾದ ತಪಾಸಣೆ ಮಾಡಿಸಿಕೊಳ್ಳುವುದು ಅತ್ಯಗತ್ಯ. ಡಾಕ್ಟರ್, ಇವಾಗ ಗ್ಲಾಕೋಮಾ ಅನ್ನುವಂಥದ್ದು ಒಂದು ಕಣ್ಣಿಗೆ ಬರುತ್ತಾ ಅಥವಾ ಎರಡು ಕಣ್ಣಿಗೂ ಬರುತ್ತಾ ಅಂತ? ಈಗ ನಾವು ಗ್ಲೋಕೋಮಾದಲ್ಲಿ ಹಲವಾರು ರೀತಿ ಇದೆ. ಪ್ರೈಮರಿ ಓಪನ್ ಆಂಗಲ್ ಮತ್ತು ಆಂಗಲ್ ಕ್ಲೋಜರ್ ಗ್ಲೋಕೋಮಾ ಅಂತ ನಾವು ಏನು ಕರಿತೇವೆ, ಅದು ಎರಡು ಕಣ್ಣಲ್ಲಿ ಹೆಚ್ಚಾಗಿ ಬರುವ ಕಾಯಿಲೆ. ಆದರೆ ಅದು ಎರಡು ಕಣ್ಣಲ್ಲಿ ಒಂದೇ ರೀತಿ ಸಿವಿಯರಿಟಿ ಇರಲಿಕ್ಕಿಲ್ಲ. ಈಗ ಒಂದು ಕಣ್ಣಲ್ಲಿ ಇನಿಷಿಯಲ್ ಅಥವಾ ಶುರುವಾದ ಹಂತದಲ್ಲಿ ಇರ್ಬೋದು, ಇನ್ನೊಂದು ಕಣ್ಣು ತುಂಬ ಸ್ವಲ್ಪ ಜಾಸ್ತಿ ಅಥವಾ ತೀವ್ರವಾದ ಹಂತದಲ್ಲಿ ಇರ್ಬೋದು. ಸೊ ಎರಡು ಕಣ್ಣಲ್ಲಿ ಅದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಆದರೆ ಈಗ ಕೆಲವರಿಗೆ ಈಗ ಏಟಾಗಿ ಮತ್ತೆ ಗ್ಲೋಕೋಮಾ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ರೀತಿಯ ಗ್ಲೋಕೋಮಾ ಯಾವ ಕಣ್ಣಿಗೆ ಏಟಾಗಿದೆ ಆ ಕಣ್ಣಿಗೆ ಒಂದೇ ಕಣ್ಣಿಗೆ ಬರ್ಬೋದು. ಸೊ ಆ್ಯಂಡ್ ನವಜಾತ ಹುಟ್ಟಿದ ಮಕ್ಕಳಲ್ಲಿ ಕಾಣುವ ಗ್ಲೋಕೋಮಾ ಸಹ ಹೆಚ್ಚಾಗಿ ಎರಡು ಕಣ್ಣಿಗೆ ಸಹ ಬರುವ ಸಾಧ್ಯತೆ, ಎರಡು ಕಣ್ಣಿಗೆ ಸಹ ಬರುವ ಸಾಧ್ಯತೆ ಹೆಚ್ಚು. ಓಕೆ ಡಾಕ್ಟರ್, ಇವಾಗ ಗ್ಲಾಕೋಮಾ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ? ಇದರ ಲಕ್ಷಣ ಏನು? ಯಾವ ಸಿಂಪ್ಟಮ್ಸ್ ಇಂದ ನಮಗೆ ಗೊತ್ತಾಗುತ್ತೆ? ಸೊ ಗ್ಲೋಕೋಮಾ ನಾವು ಮುಖ್ಯವಾಗಿ ಅದನ್ನು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೇವೆ. ಒಂದು ಓಪನ್ ಆಂಗಲ್ ಗ್ಲೋಕೋಮಾ ಆ್ಯಂಡ್ ಇನ್ನೊಂದು ನ್ಯಾರೋ ಆಂಗಲ್ ಅಥವಾ ಆಂಗಲ್ ಕ್ಲೋಷರ್. ಸೊ ಒಂದು ತೆರೆದ ಕೋನ ಮತ್ತು ಇನ್ನೊಂದು ಕೋನ ಮುಚ್ಚುವಿಕೆಯ ಗ್ಲೋಕೋಮಾ. ಸೊ ಇಲ್ಲಿ ನಾವು ಅಲ್ಲಿ ಚಿತ್ರದಲ್ಲಿ ತೋರಿಸಿದ ಹಾಗೆ ಈಗ ಕಣ್ಣಿನ ಒಳಗಡೆ ನೀರು ಹೋಗುವ ದಾರಿ ಬ್ಲಾಕ್ ಆದಾಗ ಅದು ಗ್ಲೋಕೋಮಾ ಓಪನ್ ಆಂಗಲ್ ಗ್ಲೋಕೋಮಾ. ಆ್ಯಂಡ್ ಅದು ತುಂಬ ನ್ಯಾರೋ ಆಗಿ ಬ್ಲಾಕ್ ಆದರೆ ಅದು ಕ್ಲೋಸ್ಡ್ ಆಂಗಲ್ ಗ್ಲೋಕೋಮಾ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಓಪನ್ ಆಂಗಲ್ ಗ್ಲೋಕೋಮಾ ಹೆಚ್ಚಿನ ತುಂಬ ಮುಂದುವರಿದ ಹಂತಕ್ಕೆ ತಲುಪುವವರೆಗೆ ನಮಗೆ ಚಿಹ್ನೆಗಳು ಕಾಣಿಸಿಕೊಳ್ಳುವುದಿಲ್ಲ, ಪೇಷಂಟಿಗೆ ಅದು ಗೊತ್ತಾಗೋದಿಲ್ಲ. ಅದು ಏನು ಮಾಡುತ್ತೆ ಅಂದರೆ ಸೈಡ್ಸ್ ಅಂದರೆ ಬದಿಗಳಲ್ಲಿ ನಮಗೆ ಏನು ಕಾಣ್ತದಲ್ಲ ಮೊದಲು ಅದು ನಮಗೆ ಕಾಣೋದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಬದಿಗಳಲ್ಲಿ ಕಾಣುವುದು ಕಡಿಮೆ ಆಗ್ತಾ ಹೋದಾಗೆ, ಸೊ ಇಲ್ಲಿ ಚಿತ್ರದಲ್ಲಿ ತೋರಿಸಿದ ಹಾಗೆ ಮೊದಲನೆಯ ಚಿತ್ರದಲ್ಲಿ ನಾರ್ಮಲ್ ಎಲ್ಲ ಕಡೆ ಅವರಿಗೆ ನೀಟಾಗಿ ಕಾಣ್ತಾ ಇದೆ. ಮತ್ತು ಅರ್ಲಿ ಸ್ಟೇಜಲ್ಲಿ ಕೆಲವು ಕಡೆ ಅವರಿಗೆ ಕಾಣಿಸ್ತಾ ಇಲ್ಲ, ಮಧ್ಯದ ಸ್ಟೇಜಲ್ಲಿ ಸ್ವಲ್ಪ ಮಧ್ಯಭಾಗ ಅಥವಾ ಇದು ಕೊನೆಯ ಸ್ಟೇಜಲ್ಲಿ ಸೈಡ್ಸ್ ಏನೂ ಕಾಣಲ್ಲ, ಬದಿಗಳಲ್ಲಿರುವುದು ಏನೂ ಕಾಣದೆ ಅವರಿಗೆ ಬರೀ ಒಂದು ಎದುರುಗಡೆ ಒಂದು ಟ್ಯೂಬ್ ಬಿಟ್ಟರೆ ಹೇಗೆ ಕಾಣ್ತದೆ, ಟನಲ್ ವಿಷನ್ ಅಂತ ನಾವು ಹೇಳ್ತೇವೆ, ಅಷ್ಟು ಮಾತ್ರ ಉಳಿದುಕೊಳ್ತದೆ. ಆ್ಯಂಡ್ ಈ ಕಾಯಿಲೆಯ ಚಿಹ್ನೆ ಇದು ಸೈಡ್ಸಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಅಂತ ನಮಗೆ ಮೊದಲು ಅದೇನು ಗೊತ್ತಾಗೋದಿಲ್ಲ, ನಮಗೆ ಲಾಸ್ಟಲ್ಲಿ ಮಾತ್ರ ನಮಗೆ ಅದೇನು ಕಾಣಿಸ್ತಾ ಇಲ್ಲ ಅಂತ ಜನರಿಗೆ ಅರಿವಾಗುತ್ತೆ. ಆವಾಗ ಜನರಿಗೆ ಅರಿವಾದಾಗ, ಲೇಟರ್ ಸ್ಟೇಜಲ್ಲಿ ಅರಿವಾದಾಗ ನಮಗೆ ಇದರಲ್ಲಿ ದುಃಖದ ವಿಷಯ ಏನಂದರೆ ಅದೇನು ಕಳ್ಕೊಂಡಿದ್ದಾರೆ ಅದನ್ನು ನಾವು ವಾಪಸ್ ತರಲಿಕ್ಕಾಗಲ್ಲ. ಈಗ ಎಷ್ಟು ಉಳಿದಿದೆ ಅದನ್ನು ಉಳಿಸ್ಕೊಳ್ಳೋದು ಮಾತ್ರ ನಮ್ಮಲ್ಲಿ ಸಾಧ್ಯ ಆಗುತ್ತೆ ನಮಗೆ. ಆ್ಯಂಡ್ ಇದು ತೆರೆದ ಕೋನ ಗ್ಲೋಕೋಮಾ. ಇದರಲ್ಲಿ ಇನ್ನು ಕೆಲವು ಮೇನ್ ಅದು ವಿಜುವಲ್ ಫೀಲ್ಡ್ ಅಥವಾ ಸೈಡಲ್ಲಿ ಕಾಣೋದು ಅಫೆಕ್ಟ್ ಆಗುತ್ತೆ. ಮತ್ತು ಇನ್ನು ಕೆಲವರಿಗೆ ಏನು ಅನಿಸುತ್ತೆ ಅಂದರೆ ಸ್ವಲ್ಪ ದೃಷ್ಟಿ ಮಸುಕಾಗಿದೆ. ಈ ಚಿತ್ರದಲ್ಲಿ ಸಹ ನಾವು ಅದನ್ನೇ ತೋರಿಸಿದ್ದೇವೆ, ಸೈಡೆಲ್ಲ ಏನೂ ಕಾಣದೆ ಬರೀ ಸೆಂಟರ್ ಮಾತ್ರ ಕಾಣಿಸ್ತಾ ಇದೆ. ಆ್ಯಂಡ್ ಇದರಲ್ಲಿ ಬೆಳಕು ಹೆಚ್ಚು ಅವಶ್ಯಕತೆ ಬೀಳ್ಬೋದು ಅವರಿಗೆ ನೋಡಲಿಕ್ಕೆ, ಮತ್ತು ಸ್ವಲ್ಪ ಅಕ್ಷರಗಳು ಎಲ್ಲ ಮಸ್ಕಾದಾಗೆ ಸಹ ಕಾಣ್ಬೋದು. ಮತ್ತು ಇನ್ನೊಂದು ರೀತಿಯ ಗ್ಲೋಕೋಮಾ ನಾವೇನು ಕೋನ ಮುಚ್ಚುವಿಕೆ ಅಥವಾ ಆ್ಯಂಗಲ್ ಕ್ಲೋಜರ್ ಗ್ಲೋಕೋಮಾ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಅವರಿಗೆ ಸ್ವಲ್ಪ ಚಿಹ್ನೆಗಳು ಹೆಚ್ಚು ಕಾಣಿಸಿಕೊಳ್ಳುತ್ತೆ. ತುಂಬ ತಲೆನೋವು ಅಥವಾ ಕಣ್ಣಿನ ಹಿಂಭಾಗದಲ್ಲಿ ನೋವು, ಮತ್ತು ನಾವು ಬೆಳಕು ನೋಡಿದಾಗ ಅದರ ಸುತ್ತ ಕಾಮನ ಬಿಲ್ಲಿನಾಗೆ ರೇನ್ಬೋ ಕಲರಿನಾಗೆ ಹ್ಯಾಲೋಸ್ ಚಕ್ರಗಳು ಕಾಣಿಸಿಕೊಳ್ಳುತ್ತೆ. ಮತ್ತು ಅವರಿಗೆ ಕಣ್ಣು ಕೆಂಪಾಗಿರುತ್ತೆ, ಮತ್ತು ಕಣ್ಣು ಒಳಗಡೆ ಏನೋ ಎಳೆದ ಹಾಗೆ ಆ ರೀತಿಯ ನೋವು ಕಾಣಿಸಿಕೊಳ್ಳುತ್ತೆ. ಮತ್ತು ಕೆಲವರಿಗೆ ವಾಂತಿ ಬರುವ ಹಾಗೆ ಅನಿಸೋದು ಅಥವಾ ವಾಂತಿ ಆಗುವ ಸಾಧ್ಯತೆ ಸಹ ಇರುತ್ತೆ. ಮತ್ತು ಕಣ್ಣಿನ ಒಳಗಡೆ ನಾವು ಪ್ಯೂಪಿಲ್ ಅಂತ ಏನು ಕರಿತೇವೆ, ಕಪ್ಪಿನ ಭಾಗ, ಅದು ಸ್ವಲ್ಪ ದೊಡ್ಡದಾದಾಗೆ ಸಹ ಜನರು ನೋಟಿಸ್ ಮಾಡ್ಬೋದು. ಸೊ ಇದರಲ್ಲಿ ಚಿಹ್ನೆಗಳು ಸ್ವಲ್ಪ ಜಾಸ್ತಿ ಕಾಣಿಸಿಕೊಳ್ಳುತ್ತೆ. ಸೊ ಇದನ್ನು ಯಾರಿಗಾರು ಈ ರೀತಿ ನಮ್ಮ ತಲೆನೋವು, ಕಣ್ಣಿನ ನೋವು,
ಯಾವುದಾದ್ರು ಬೆಳಕಿನ ಸುತ್ತ ಕಾಮನ ಬಿಲ್ಲಿನಾಗೆ ಬಣ್ಣಗಳು ಆ ಥರ ಏನಾದ್ರು ಕಾಣಿಸಿಕೊಳ್ತಾ ಇದ್ರೆ ಅವರು ಕೂಡಲೇ ಹತ್ತಿರದಲ್ಲಿರುವ ನೇತ್ರ ತಜ್ಞರನ್ನು ಭೇಟಿ ನೀಡಿ ಅದಕ್ಕೆ ಚಿಕಿತ್ಸೆ ನೀಡಿಕೊಳ್ಳಬೇಕಾಗುತ್ತೆ. ಓಕೆ ಡಾಕ್ಟರ್, ಇಷ್ಟೆಲ್ಲ ಸಿಂಪ್ಟಮ್ಸ್ ಹೇಳಿದ್ರಲ್ವಾ, ಹಾಗಾದ್ರೆ ಗ್ಲಾಕೋಮಾದಿಂದ ಫುಲ್ ಬ್ಲೈಂಡ್ ಆಗ್ಬೋದಾ ಒಬ್ಬ ಪರ್ಸನ್? ಗ್ಲಾಕೋಮಾ ಅದರ ಕೊನೆಯ ಹಂತದಲ್ಲಿ ಪೂರ್ತಿ ಅಂಧತ್ವವನ್ನು ಮಾಡುತ್ತೆ. ಆ್ಯಂಡ್ ವಿಶ್ವದಲ್ಲಿ ಗ್ಲಾಕೋಮಾ ಇದು 2ನೇ ಲೀಡಿಂಗ್ ಕಾಸ್ ಆಫ್ ಬ್ಲೈಂಡ್ನೆಸ್, ಅಂದರೆ ಅಂಧತ್ವ ಮಾಡುವ 2ನೇ ಮುಖ್ಯವಾದ ಕಾರಣ ವಿಶ್ವದಲ್ಲಿ ಗ್ಲಾಕೋಮಾ. ನಮ್ಮ ಭಾರತದಲ್ಲಿ ಸಹ ಇದು 3ನೇ ಮುಖ್ಯವಾದ ಕಾರಣ ಅಂಧತ್ವಕ್ಕೆ ಗ್ಲಾಕೋಮಾ. ಆ್ಯಂಡ್ ಇದರ ನಮಗೆ ಒಂದು ವಿಷಾದದ ಸಂಗತಿ ಏನು ಅಂದರೆ 90% ಜನರಿಗೆ ಅವರಿಗೆ ಗ್ಲಾಕೋಮಾ ಇದೆ ಅಂತ ಅವರಿಗೆ ತಿಳಿದಿರುವುದಿಲ್ಲ. ಈಗ ನಮ್ಮ ದೇಶದಲ್ಲಿ ಸಾಧಾರಣ 12 ಲಕ್ಷ ಜನರಿಗೆ ಗ್ಲಾಕೋಮಾ ಇದೆ ಅಂತ ತಿಳಿದಿದೆ, ಆದರೆ 90% ಜನರಿಗೆ ಅವರಿಗೆ ಗ್ಲಾಕೋಮಾ ಇದೆ ಅಂತಾನೆ ತಿಳಿದಿಲ್ಲ. ಗೊತ್ತಾಗುದಿಲ್ಲ. ಡಾಕ್ಟರ್, ನೀವು ಹೇಳಿದ್ರಿ ಸಿಂಪ್ಟಮ್ಸ್ ಗಳನ್ನ ಹೇಳಿದ್ರಿ, ಹೇಗೆ ಬರ್ತದೆ ಅಂತ ಹೇಳಿದ್ರಿ. ಹಾಗಾದ್ರೆ ಗ್ಲಾಕೋಮಾ ಇದೆ ಅಂತ ಹೇಳಿ ನೀವು ಯಾವ ಟೆಸ್ಟ್ ಗಳನ್ನ ಮಾಡ್ತೀರಿ, ಹೇಗೆ ತಪಾಸಣೆ ಮಾಡ್ತೀರಿ ಅಂತ? ಸೊ ನಮಗೆ ಒಬ್ರು ಪೇಷಂಟ್ ಬಂದರೆ ನಾವು ಏನೆಲ್ಲ ಟೆಸ್ಟ್ ಮಾಡ್ತೇವೆ ಅಂದರೆ, ಮೊದಲು ಮಾಮೂಲಿಯಾಗಿ ದೃಷ್ಟಿ ಪರೀಕ್ಷೆ, ಅದಾದಮೇಲೆ ನಾವು ಕಣ್ಣಿನ ಪ್ರೆಷರ್ ಎಷ್ಟಿದೆ, ಕಣ್ಣಿನ ಒಳಒತ್ತಡ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ತೇವೆ, ಟೋನೋಮೆಟ್ರಿ ಅಂತ ಒಂದು ಟೆಸ್ಟ್ ಮಾಡಿ. ಮತ್ತು ಅವರಿಗೆ ಇದು ಕಣ್ಣಿನ ನರ ಹೇಗೆ ಇದೆ ಅಂತ ನಾವು ಕಣ್ಣಿನ ನರವನ್ನು ಟೆಸ್ಟ್ ಮಾಡಿ ನೋಡ್ತೇವೆ. ನಮಗೆ ನೋಡುವಾಗ ಕಣ್ಣಿನ ನರದ ಸ್ವರೂಪ ಅಥವಾ ಅದರ ಆಕಾರದಲ್ಲಿ ನಮಗೆ ಅವರಿಗೆ ಗ್ಲಾಕೋಮಾ ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗ್ತದೆ. ಮತ್ತು ಅದು ಎಷ್ಟಿದೆ, ಅದು ಯಾವ ಸ್ಟೇಜಲ್ಲಿದೆ ಅಂತ ನಮಗೆ ಗೊತ್ತಾಗಲಿಕ್ಕೆ ನಾವು ಪೆರಿಮೆಟ್ರಿ ಅಂತ, ಅಂದರೆ ಅವರಿಗೆ ಬದಿಗಳಲ್ಲಿ ಎಷ್ಟು ಕಾಣ್ತಾ ಇದೆ ಅಂತ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಒಂದು ಪೆರಿಮೆಟ್ರಿ ಅಂತ ಒಂದು ಟೆಸ್ಟ್ ಮಾಡ್ತೇವೆ. ಮತ್ತು ಅದು ನೀರು ಹೋಗುವ ದಾರಿ ನಾನೇನು ಹೇಳ್ತಾ ಇದ್ದೆ ಅದು ಓಪನ್ ಇದೆಯೋ ಅಥವಾ ಅದು ತುಂಬ ಇದು ತುಂಬ ಸಪೂರ ಇದೆಯಾ, ಅಥವಾ ಅದರ ಕೋನ ಮುಚ್ಚುವಿಕೆ ಗ್ಲಾಕೋಮಾ ಅಥವಾ ತೆರೆದ ಕೋನ ಗ್ಲಾಕೋಮಾ ಅಂತ ನಾವು ಪತ್ತೆ ಹಚ್ಚಲಿಕ್ಕೆ ಗೋನಿಯೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡ್ತೇವೆ. ಸೊ ಇದೆಲ್ಲ ಟೆಸ್ಟ್ಗಳನ್ನು ಮಾಡಿ ನಮಗೆ ಯಾವ ರೀತಿಯ ಗ್ಲಾಕೋಮಾ ಇದೆ, ಅದು ಯಾವ ಹಂತದಲ್ಲಿ ಇದೆ, ಅದು ನಮಗೆ ನಾವು ಏನು ಟ್ರೀಟ್ಮೆಂಟ್, ಏನು ಚಿಕಿತ್ಸೆ ನೀಡಬೇಕು ಅದೆಲ್ಲ ನಮಗೆ ಇದು ಮಾಡಿ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಇವಾಗ ಟೆಸ್ಟ್ಗಳನ್ನು ಮಾಡಿದ್ರಿ, ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತೀರಿ? ಯಾವುದೆಲ್ಲ ಚಿಕಿತ್ಸೆ ಲಭ್ಯವಿದೆ? ಈಗ 4 ಸ್ಟೇಜಸ್ ಅನ್ನ ಹೇಳಿದ್ರಿ, ಸ್ವಲ್ಪ ಅಂಧತ್ವ ಬರುತ್ತೆ, ಮತ್ತೆ ಸೈಡ್ ಇದು ಕಾಣುದಿಲ್ಲ, 4 ಸ್ಟೇಜ್ಗೆ ಸಹ ಬೇರೆ ಬೇರೆ ಚಿಕಿತ್ಸೆಗಳಿದೆಯಾ? ಹೌದು, ಅದು ಈಗ ಅರ್ಲಿ ಸ್ಟೇಜ್ ಅಥವಾ ಶುರುವಿನ ಹಂತದಲ್ಲಿ ನಾವು ಹೆಚ್ಚಾಗಿ ಕಣ್ಣಿಗೆ ಐ ಡ್ರಾಪ್ಸ್ ಅಥವಾ ಕಣ್ಣಿನ ಹನಿಗಳು ಕೊಡ್ತೇವೆ. ಸೊ ಆ ಡ್ರಾಪ್ಸನ್ನು ನಿಯಮಿತವಾಗಿ ತಗೊಂಡ್ರೆ ಅದರಲ್ಲಿ ಪ್ರೆಷರ್ ಕಂಟ್ರೋಲ್ ಬರುತ್ತೆ. ಡ್ರಾಪ್ಸಲ್ಲಿ ಹಲವಾರು ರೀತಿಯ ಡ್ರಾಪ್ ಇದೆ. ಅರ್ಲಿ ಸ್ಟೇಜ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ ಅಂದರೆ ಒಂದು ಡ್ರಾಪಲ್ಲಿ ಸಾಕಾಗ್ಬೋದು. ಈಗ ಸ್ವಲ್ಪ ಜಾಸ್ತಿ ಸಿವಿಯರ್ ಇದೆ, ಇನ್ನು ಜಾಸ್ತಿ ಹಂತದಲ್ಲಿದೆ ಅಂದರೆ ಅವರಿಗೆ 2 ಅಥವಾ 3 ಡ್ರಾಪ್ಸ್ ಅಗತ್ಯ ಬೀಳ್ಬೋದು. ಮತ್ತು ನಾವು ಹೇಳ್ತೇವೆ ಡ್ರಾಪನ್ನು ಬೆಳಿಗ್ಗೆ, ಸಾಯಂಕಾಲ ಅಥವಾ 3 ಹೊತ್ತು ಅಥವಾ 1 ಹೊತ್ತು, ಅದು ಹೇಳಿದ ಹಾಗೆ ಪ್ರತಿದಿನ ಡ್ರಾಪ್ಸ್ ಹಾಕಬೇಕಾಗತ್ತೆ. ಡ್ರಾಪ್ ಹಾಕಿ ಪೇಷಂಟಿಗೆ ನನಗೇನು ಇನ್ನೂ ಉತ್ತಮ ಆಗ್ತಾ ಇಲ್ಲ ಅಂತ ಹಲವಾರು ಸಮಯ ಹಾಕಿದರೂ ಸಹ ನಮಗೇನು ಪ್ರಯೋಜನ ಇಲ್ಲ ಅಂತ ಎಣಿಸಿ ಸುಮಾರು ಜನ ಪೇಷಂಟ್ಸ್ ನಿಲ್ಲಿಸ್ತಾರೆ. ಗ್ಲಾಕೋಮಾದಲ್ಲಿ ಏನು ಅರ್ಥ ಮಾಡಿಕೊಳ್ಳಬೇಕಾದ್ದು ಮುಖ್ಯವಾದ ಅಂಶ ಅಂದರೆ, ನಾವು ಕಣ್ಣಿಗೆ ಹನಿಗಳು ಹಾಕ್ತಾ ಇದ್ದೇವೆ, ಡ್ರಾಪ್ಸ್ ಹಾಕ್ತಾ ಇದ್ದೇವೆ, ಆದರೆ ಏನು ನಾವು ಕಳ್ಕೊಂಡಿದ್ದೇವೆ ಅದು ವಾಪಸ್ ಬರಲ್ಲ. ಏನು ಉಳಿದಿದೆ ಅದನ್ನು ಉಳಿಸ್ಕೊಳ್ಳುವ ಪ್ರಯತ್ನ. ಸೊ ರೆಗ್ಯುಲರ್ ಆಗಿ ಡ್ರಾಪ್ಸ್ ಹಾಕ್ಕೊಳ್ಬೇಕಾಗತ್ತೆ. ಈಗ ಸ್ವಲ್ಪ ಸಿವಿಯರ್ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ ಶಸ್ತ್ರಚಿಕಿತ್ಸೆ ಅಗತ್ಯ ಬೀಳ್ಬೋದು. ಮತ್ತು ಇನ್ನೊಂದು ಲೇಸರ್ ಚಿಕಿತ್ಸೆ ಮಾಡ್ತೇವೆ. ಅದು ಕೋನ ಮುಚ್ಚುವಿಕೆ ಗ್ಲಾಕೋಮಾ ಇದ್ದಾಗ ನಾವು ಇನ್ನೊಂದು ಪರ್ಯಾಯ ದಾರಿಯನ್ನು ನೀರು ಹೋಗಲಿಕ್ಕೆ ನಾವು ಕಲ್ಪಿಸಿಕೊಡ್ತೇವೆ. ಅದರಲ್ಲಿ ಲೇಸರ್ ಪೆರಿಫರಲ್ ಐರಿಡಾಟಮಿ ಅಂತ ನಾವು ಹೇಳೋದು ಇದನ್ನು. ಮತ್ತು ಇನ್ನೊಂದು ಲೇಸರ್ ಟ್ರೆಬೆಕ್ಯುಲೋಪ್ಲಾಸ್ಟಿ ಅಂತ ಒಂದು ಇದೆ. ಅದು ನಾವು ಓಪನ್ ಆ್ಯಂಗಲ್ ಗ್ಲಾಕೋಮಾದಲ್ಲಿ ಸ್ವಲ್ಪ ಪ್ರೆಷರ್ ಕಡಿಮೆ ಮಾಡಲು ಅರ್ಲಿ ಸ್ಟೇಜಲ್ಲಿ ಮಾಡಲಾಗುವ ಲೇಸರ್ ಚಿಕಿತ್ಸೆಗಳು. ಓಕೆ ಡಾಕ್ಟರ್, ಇವಾಗ ಗ್ಲಾಕೋಮಾ ಬಂದ್ರೆ ನೀವು ಚಿಕಿತ್ಸೆಯನ್ನ ಕೊಡ್ತೀರಿ, ಎಷ್ಟು ಸಮಯ ಅವರು ಚಿಕಿತ್ಸೆಯನ್ನ ತಗೊಳ್ಬೇಕು? ಇದು ಶುಗರ್ ಅಥವಾ BP ಒಬ್ಬರಿಗೆ ಇದ್ರೆ ಹೇಗೆ ಜೀವನ ಪೂರ್ತಿ ಅವರಿಗೆ ಮಾತ್ರೆ ಅಥವಾ ಇನ್ಸುಲಿನ್ ಅಥವಾ ಔಷಧಿ ಅಗತ್ಯವಿದೆಯೋ, ಗ್ಲಾಕೋಮಾ ಬಂದರೂ ಜೀವನ ಪೂರ್ತಿ ಔಷಧಿ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇರುತ್ತೆ. ಸೊ ಅದು ಒಮ್ಮೆ ಬಂದರೆ ಅದು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಇವಾಗ ಮಕ್ಕಳಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಹುಟ್ಟತಾನೆ ಬಂದ್ರೆ ಅವರು ಲೈಫ್ ಲಾಂಗ್ ಅದನ್ನು ತಗೊಳ್ತಾನೆ ಇರಬೇಕಾ? ಆದ್ರೆ ಮಕ್ಕಳಲ್ಲಿ ಬರುವ ಗ್ಲಾಕೋಮಾ ಅದರ ತೀವ್ರತೆ ಬೇರೆ ಇರುತ್ತೆ. ಸೊ ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯ ಆಗುತ್ತೆ. ಅವರಿಗೆ ಡ್ರಾಪ್ಸ್ ಇಂದ ಕಂಟ್ರೋಲಿಗೆ ಬರಲ್ಲ. ಸೊ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಅವರು ಲೈಫ್ ಲಾಂಗ್ ಫಾಲೋ ಅಪ್ ಅಟ್ಲೀಸ್ಟ್ ಬರಬೇಕಾಗುತ್ತೆ. ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಅವರ ಕಣ್ಣಿನ ಒಳಒತ್ತಡ ಅಥವಾ ಇಂಟ್ರಾಕ್ಯುಲರ್ ಪ್ರೆಷರ್ ಎಷ್ಟಿದೆ, ಕಂಟ್ರೋಲಲ್ಲಿ ಇದೆಯಾ ಅಂತ ಚೆಕಪ್ಪಿಗೆ ಅವರಿಗೆ ರೆಗ್ಯುಲರ್ ಆಗಿ ಬರಬೇಕಾಗುತ್ತೆ. ಮತ್ತು ಎಲ್ಲಿಯಾರು ಸರ್ಜರಿ ಪೂರ್ತಿ ಎಫೆಕ್ಟ್ 10 ವರ್ಷ 20 ವರ್ಷದ ನಂತರ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಅವರಿಗೆ ಮತ್ತೆ ಪುನಃ ಐ ಡ್ರಾಪ್ಸ್ ಬೇಕಾಗುವ ಸಾಧ್ಯತೆ ಇರುತ್ತೆ. ಸೊ ಲೈಫ್ ಲಾಂಗ್ ಫಾಲೋ ಅಪ್ ಅಗತ್ಯ. ಟ್ರೀಟ್ಮೆಂಟ್ ಶಸ್ತ್ರಚಿಕಿತ್ಸೆ ಒಮ್ಮೆ ಮಾಡಿ ಆದ ಮೇಲೆ ಅವರಿಗೆ ಇನ್ನೂ ಅಡಿಷ್ನಲ್ ಟ್ರೀಟ್ಮೆಂಟ್ ಬೇಕಾ ಬೇಡವಾ ಅಂತ ಅದು ಅವರ ಕಣ್ಣಿನ ಒಳಒತ್ತಡದ ಮೇಲೆ ಹೋಗುತ್ತೆ. ಓಕೆ ಡಾಕ್ಟರ್, ಇವಾಗ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರಿ, ಶಸ್ತ್ರಚಿಕಿತ್ಸೆ ಮಾಡಿ ಆದಮೇಲೆ ಗ್ಲಾಕೋಮಾ ಸಂಪೂರ್ಣವಾಗಿ ಗುಣ ಆಗುತ್ತಾ?
ಗ್ಲೋಕೋಮಾ ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಯಾಕಂದರೆ ಶಸ್ತ್ರಚಿಕಿತ್ಸೆ ಮಾಡಿದ ನಂತರವೂ ಅವರ ಕಣ್ಣಿನ ಒಳವೊತ್ತಡ ಎಷ್ಟಿದೆ ಅಂತ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತೆ. ಮತ್ತು ಅದು ಗುಣ ಅಂದರೆ ನಾವೇನು ಅನ್ಕೋತೇವೆ ಪೂರ್ತಿ ವಾಸಿಯಾಗಿದೆ ಅಂತ. ಆದರೆ ಈ ಗ್ಲೋಕೋಮಾದಲ್ಲಿ ಅದು ನರಕ್ಕೆ ಏನು ಹಾನಿಯಾಗಿದೆ ಅದನ್ನು ನಾವು ಪೂರ್ತಿ ಪುನಃ ಮರುಕಳಿಸ್ಲಿಕ್ಕೆ ಆಗಲ್ಲ. ಈಗ ನರಕ್ಕೆ ಒಂದ್ಸರ್ತಿ ಎಷ್ಟು ಹಾನಿಯಾಗಿದೆ ನಾವು ಶಸ್ತ್ರಚಿಕಿತ್ಸೆ ಮಾಡಿದರೂ ಸಹ ಅದು ಹಾನಿಯಾದದ್ದು ವಾಪಸ್ ಬರಲ್ಲ, ಇನ್ನು ಮುಂದೆ ಹಾನಿ ಆಗೋದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಸೊ ಅದಕ್ಕೆ ನಾವು ಗ್ಲೋಕೋಮಾವನ್ನು ಕ್ಯೂರ್ ಅಥವಾ ಗುಣಪಡಿಸಲಿಕ್ಕೆ ಆಗುತ್ತೆ ಅಂತ ನಾವು ಹೇಳಲ್ಲ. ಯಾಕಂದರೆ ನರಕ್ಕೆ ಎಷ್ಟು ಪೆಟ್ಟು ಬಿದ್ದಿದೆ ಮೊದಲು ಅದನ್ನು ನಾವು ಸರಿ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಮುಂದೆ ಅದು ಇನ್ನು ಮುಂದುವರಿಯದ ಹಾಗೆ ಅದನ್ನು ಕ್ರಮೇಣ ಇನ್ನು ಮುಂದುವರೆದು ಅವರಿಗೆ ಅಂಧತ್ವ ತಲುಪದ ಹಾಗೆ ನಾವು ನೋಡಿಕೊಳ್ಳಬಹುದು ಹೊರತು ಅದು ಒಂದ್ಸರ್ತಿ ಇದು ಗೊತ್ತಾಗುವ ಮೊದಲು ಏನು ಹಾನಿ ಆಗಿದೆ ಅದನ್ನು ನಾವು ಏನೇ ಮಾಡಿದರೂ ವಾಪಸ್ ಪಡಿಲಿಕ್ಕೆ ಆಗಲ್ಲ. ಓಕೆ ಡಾಕ್ಟರ್, ಇವಾಗ ಗ್ಲಾಕೋಮಾ ಬರದ ಹಾಗೆ ಯಾವ ರೀತಿ ತಡೆಗಟ್ಟಬಹುದು, ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ಬೋದು ಅಂತ? ಇದು ಗ್ಲಾಕೋಮಾ ಬಾರದ ಹಾಗೆ ತಡೆಗಟ್ಟಲು ಈಗ ನಾವು ಕೆಲವು ಗ್ಲಾಕೋಮಾವನ್ನು ಸ್ವಲ್ಪ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯವಿದೆ. ಈಗ ನಾವು ನ್ಯೂವ್ಯಾಸ್ಕ್ಯುಲರ್ ಗ್ಲೋಕೋಮಾ ಅಂತ ಒಂದು ರೀತಿಯ ಗ್ಲೋಕೋಮಾ ಇದೆ. ಅದು ಅನ್ಕಂಟ್ರೋಲ್ಡ್ ಅಥವಾ ಮಧುಮೇಹ ಕಂಟ್ರೋಲಲ್ಲಿ ಇಲ್ದಿರುವಾಗ, ಡಯಾಬಿಟಿಸಲ್ಲಿ ಕಂಟ್ರೋಲಲ್ಲಿ ಇಲ್ದಿರುವಾಗ ಅವರಲ್ಲಿ ಬರುವ ರೀತಿಯ ಗ್ಲೋಕೋಮಾ. ಸೊ ಅದನ್ನು ನಾವು ನಮ್ಮ ಮಧುಮೇಹ BP ಅದೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆ ಗ್ಲೋಕೋಮಾ ಬರದ ಹಾಗೆ ನಾವು ತಡೆಗಟ್ಬೋದು. ಮತ್ತು ಎಷ್ಟೊಂದು ಜನರಿಗೆ ಕಣ್ಣಿಗೆ ಪೆಟ್ಟು ಬಿದ್ದು ಬರುವ ಗ್ಲೋಕೋಮಾ, ಈಗ ಕೆಲವರು ಅವರ ಕೆಲಸ ಅಥವಾ ವೃತ್ತಿ ಹೇಗೆ ಇರುತ್ತೆ ಅಂದರೆ ಈಗ ಅವರ ವೃತ್ತಿಯಲ್ಲಿ ಅವರಿಗೆ ಕಣ್ಣಿಗೆ ಹೆಚ್ಚು ಪೆಟ್ಟು ಬೀಳುವ ಸಾಧ್ಯತೆ ಇರುತ್ತೆ. ಈಗ ವೆಲ್ಡಿಂಗ್ ಅಥವಾ ಡ್ರಿಲ್ಲಿಂಗ್ ಮಾಡುವವರು, ಕಲ್ಲನ್ನು ಹೊಡೆದು ಕಲ್ಲಿನ ಕೆಲಸ ಮಾಡುವವರು, ಅಂಥವರು ನಾವು ಕಣ್ಣಿಗೆ ರಕ್ಷಣೆ ನೀಡಲಿಕ್ಕೆ ಬೇಕಾದ ಗ್ಲಾಸಸ್ ಅಥವಾ ಹೆಲ್ಮೆಟನ್ನು ಹಾಕಲಿಕ್ಕೆ ನಾವು ಹೇಳ್ತೇವೆ. ಆವಾಗ ಅವರಿಗೆ ಕಣ್ಣಿಗೆ ಏಟು ಬೀಳುವ ಸಾಧ್ಯತೆ ಕಡಿಮೆ. ಈಗ ಏಟು ಬಿದ್ದಲ್ಲಿ ಗ್ಲೋಕೋಮಾ ಬರುವ ಸಾಧ್ಯತೆ ಹೆಚ್ಚು. ಸೊ ಆ ರೀತಿಯ ಗ್ಲೋಕೋಮಾ ಅಥವಾ ನ್ಯೂವ್ಯಾಸ್ಕ್ಯುಲರ್ ಗ್ಲೋಕೋಮಾ ಇದು ಡಯಾಬಿಟಿಸಿಂದ ಅದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ. ಆದರೆ ಪ್ರೈಮರಿ ಓಪನ್ ಆ್ಯಂಗಲ್ ಅಥವಾ ಆ್ಯಂಗಲ್ ಕ್ಲೋಷರ್ ಗ್ಲೋಕೋಮಾವನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದೇನು ಹೇಳ್ಬೋದು ಅಂದರೆ ರಕ್ತ ಸಂಬಂಧದಲ್ಲಿ ಆದಷ್ಟು ಮದುವೆ ಆಗೋದನ್ನು ಕಡಿಮೆ ಮಾಡಿದರೆ ಮಕ್ಕಳಲ್ಲಿ ಹುಟ್ಟುವ ಮಕ್ಕಳಲ್ಲಿ ಬರುವ ಗ್ಲೋಕೋಮಾವನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಬೋದು. ಅಂದರೆ ಸಂಪೂರ್ಣವಾಗಿ ನಮಗೆ ತಡೆಗಟ್ಟಲು ಆಗುವುದಿಲ್ಲ, ಗ್ಲೋಕೋಮಾವನ್ನು ಪೂರ್ತಿ ಹಾಗೆ ಆಗುವುದಿಲ್ಲ. ಡಾಕ್ಟರ್, ಇವಾಗ ಗ್ಲೋಕೋಮಾ ಅನ್ನುವಂಥದ್ದು ಹೆರಿಡಿಟರಿ, ನಾವು ಈಗ ವಂಶದಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ದರೆ ಅದು ಮಕ್ಕಳಿಗೆ ಬರುವ ಚಾನ್ಸಸ್ ಇರುತ್ತಾ? ಚಾನ್ಸಸ್ ಹೆಚ್ಚು, ಬಟ್ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ತಂದೆ ಅಥವಾ ತಾಯಿಗೆ ಗ್ಲೋಕೋಮಾ ಇದ್ದರೆ ಮಕ್ಕಳಲ್ಲಿ ಬರುವ ಸಂಭಾವನೆ 25%. ಈಗ ನಾರ್ಮಲ್ ಆಗಿ ನಮಗೆ ಬರುವ ನಾರ್ಮಲ್ ಆಗಿ ಬೇರೆ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಕುಟುಂಬದಲ್ಲಿ ಇಲ್ಲದೆ ಹೋದರೆ ಗ್ಲೋಕೋಮಾ ಬರುವ ಚಾನ್ಸಸ್ 3-7% ಆದರೆ ಈಗ ಫ್ಯಾಮಿಲಿಯಲ್ಲಿ ಯಾರಿಗಾರು ಇದ್ದರೆ ಗ್ಲೋಕೋಮಾ ಬರುವ ಸಾಧ್ಯತೆ ಅದು 25%ಗೆ ಹೆಚ್ಚಾಗುತ್ತೆ. ಸೊ ಆ್ಯಂಡ್ ಅದು ಕುಟುಂಬದಲ್ಲಿ ಒಬ್ಬರಿಗೆ ಗ್ಲೋಕೋಮಾ ತುಂಬ ಸಿವಿಯರ್ ಇದ್ದು ಅಥವಾ ಅವರಿಗೆ ಕಣ್ಣು ದೃಷ್ಟಿ ಸುಮಾರು ಕಳ್ಕೊಂಡಿದ್ರೆ ಆವಾಗ ಅವರ ಮಕ್ಕಳಲ್ಲಿ ಬರುವ ಸಾಧ್ಯತೆ ಇನ್ನೂ ಹೆಚ್ಚು. ಆದರೆ ಬಂದೇ ಬರುತ್ತೆ ಅಂತ ಅಲ್ಲ, ಈಗ ಅಪ್ಪಂಗಿದೆ ಅಂದರೆ ನಂಗೆ ಬಂದೇ ಬರುತ್ತೆ ಆ ರೀತಿ ಅಲ್ಲ, ಬಟ್ ಬರುವ ಸಾಧ್ಯತೆ ಹೆಚ್ಚು. ಓಕೆ ಡಾಕ್ಟರ್, ಈ ಐ ಪ್ರೆಷರ್ ಅನ್ನುವಂಥದ್ದು ಗ್ಲೋಕೋಮಾದಲ್ಲಿ ಹೇಗೆ ಪಾತ್ರ ವಹಿಸುತ್ತೆ? ಗ್ಲೋಕೋಮಾದಲ್ಲಿ ನಮ್ಮ ನರಕ್ಕೆ ಹಾನಿ ಉಂಟು ಮಾಡುವ ಒಂದು ಸಮಸ್ಯೆ. ಆ್ಯಂಡ್ ಇದಕ್ಕೆ ಮುಖ್ಯವಾದ ಕಾರಣ ಕಣ್ಣಿನ ಇಂಟ್ರಾಕ್ಯುಲರ್ ಪ್ರೆಷರ್ ಅಥವಾ ಕಣ್ಣಿನ ಒಳಗಡೆ ಇರುವ ಒತ್ತಡ. ಸೊ ಇದು ಹೇಗೆ ಅಂದರೆ ನಾರ್ಮಲ್ ಆಗಿ ನಾವು ಕಣ್ಣಿನ ಒಳ ಒತ್ತಡ 10-20 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಒಳಗಡೆ ಇರುತ್ತೆ. ಆದರೆ ಈಗ ಕಣ್ಣಿನ ಒಳಗಡೆ ಒತ್ತಡ ಈಗ 30, 40, 50 ಹಾಗೆ ಜಾಸ್ತಿ ಇದ್ದರೆ ಅದು ನರಕ್ಕೆ ಒತ್ತಡ ಬೀರುತ್ತೆ. ಆ್ಯಂಡ್ ಈ ಒತ್ತಡ ಬೀರೋದ್ರಿಂದ ನರ ಕ್ರಮೇಣವಾಗಿ ಅದು ಹಾನಿ ಉಂಟು ಮಾಡುತ್ತೆ. ಸೊ ರೇಸ್ಡ್ ಇಂಟ್ರಾಕ್ಯುಲರ್ ಪ್ರೆಷರ್ ಅಥವಾ ಕಣ್ಣಿನ ಒಳ ಒತ್ತಡ ಮುಖ್ಯವಾದ ಕಾರಣ, ಗ್ಲೋಕೋಮಾ ಮುಂದುವರಿಯಲು ಮುಖ್ಯವಾದ ಕಾರಣ. ಆ್ಯಂಡ್ ನಮ್ಮ ಎಲ್ಲ ಚಿಕಿತ್ಸೆಗಳು ಏನು ಲಭ್ಯವಿದೆ ಅದು ಕಣ್ಣಿನ ಒಳ ಒತ್ತಡವನ್ನು ಕಡಿಮೆ ಮಾಡಲಿರುವ ಚಿಕಿತ್ಸೆಗಳು. ಡಾಕ್ಟರ್, ಇವಾಗ ಮಧುಮೇಹ ಮತ್ತು BP ಶುಗರ್ ಹಾಗೆ ಇದ್ದವರಿಗೆ ಈ ಗ್ಲೋಕೋಮಾದ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತಾ ಅಂತ? ಮಧುಮೇಹ ಸರಿಯಾಗಿ ಕಂಟ್ರೋಲಲ್ಲಿ ಇದ್ದರೆ ಆವಾಗ ಹೆಚ್ಚು ಬರುವ ಸಾಧ್ಯತೆ ಇರುವುದಿಲ್ಲ. ಆದರೆ ಮಧುಮೇಹ ಸರಿಯಾಗಿ ಅವರು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ಅವರಿಗೆ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಸಮಸ್ಯೆ ಬರುತ್ತೆ. ಅದರಲ್ಲಿ ನ್ಯೂವ್ಯಾಸ್ಕ್ಯುಲರ್ ಗ್ಲೋಕೋಮಾ ಅಂತ ಬರುವ ಸಾಧ್ಯತೆ ಹೆಚ್ಚು. ಮತ್ತು BP ಹೆಚ್ಚಿರುವಾಗ ರಕ್ತನಾಳ ಬ್ಲಾಕ್ ಆಗುವ ಸಾಧ್ಯತೆ ಇರುತ್ತೆ. ಅದು ವೇನ್ ಒಕ್ಲೂಷನ್ ಅಂತ ನಾವು ಕರಿತೇವೆ. ಅಂಥವರಲ್ಲಿ ಸಹ ನ್ಯೂವ್ಯಾಸ್ಕ್ಯುಲರ್ ಗ್ಲೋಕೋಮಾ ಬರುವ ಸಾಧ್ಯತೆ ಹೆಚ್ಚು. ಸೊ BP ಅಥವಾ ಶುಗರ್ ಕಂಟ್ರೋಲಲ್ಲಿ ಇದ್ದರೆ ಅದರಿಂದ ಅವರಿಗೆ ಏನು ಅವರಿಗೆ ಕಣ್ಣಿಗೆ ಗ್ಲೋಕೋಮಾ ಬರುವ ಸಾಧ್ಯತೆ ಇರಲ್ಲ. ಬಟ್ ಕಂಟ್ರೋಲ್ ಇಲ್ಲದೆ ಅದು ಅಡ್ವಾನ್ಸ್ ಸ್ಟೇಜಿಗೆ ತಲುಪಿದರೆ ಆವಾಗ ಕಿಡ್ನಿ, ಕಣ್ಣು ಎಲ್ಲದರಲ್ಲಿಯೂ ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚು. ಆ್ಯಂಡ್ ನ್ಯೂವ್ಯಾಸ್ಕ್ಯುಲರ್ ಗ್ಲೋಕೋಮಾ ಅಂತ ಒಂದು ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚಾಗುತ್ತೆ. ಓಕೆ
ಡಾಕ್ಟರ್, ಇವಾಗ ಹೆಚ್ಚಾಗಿ ಎಲ್ಲರೂ ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಈಗ ಮಕ್ಕಳು ಕೂಡ ಅಷ್ಟೇ ಫೋನನ್ನು ನೋಡುವಂಥದ್ದು. ಮೊಬೈಲ್ ಫೋನ್ ಅಥವಾ ಕಂಪ್ಯೂಟರ್ಗಳನ್ನು ಜಾಸ್ತಿ ಬಳಸೋದ್ರಿಂದ ಗ್ಲಾಕೋಮಾ ಬರ್ಬೋದಾ? ಮೊಬೈಲ್ ಫೋನ್ ಅಥವಾ ಕಂಪ್ಯೂಟರ್ ಬಳಸೋದರಿಂದ ಡೈರೆಕ್ಟಾಗಿ ಗ್ಲಾಕೋಮಾ ಬರುವ ಸಾಧ್ಯತೆ ಇಲ್ಲ. ಆದರೆ ಹೆಚ್ಚು ಮೊಬೈಲ್ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ಬಳಸುವಾಗ ಎಸ್ಪೆಷಲಿ ಸಣ್ಣ ಮಕ್ಕಳು ಅವರಿಗೆ ಮಯೋಪಿಯಾ ಅಥವಾ ಕನ್ನಡಕ ಹಾಕುವಾಗ ಅಂದರೆ ಕಣ್ಣಿಗೆ ಮೈನಸ್ ನಂಬರ್ ಮಯೋಪಿಯಾ ಅಂತ ನಾವೇನು ಕರಿತೇವೆ, ದೂರದೃಷ್ಟಿ, ಅದು ಅವರಿಗೆ ಬಂದರೆ ಅಂಥವರಲ್ಲಿ ಮುಂದೆ ಗ್ಲಾಕೋಮಾ ಬರುವ ಸಾಧ್ಯತೆ ಸ್ವಲ್ಪ ಹೆಚ್ಚಿರುತ್ತೆ. ಸೊ ಅದು ಡೈರೆಕ್ಟಾಗಿ ಗ್ಲಾಕೋಮಾ ಮಾಡಲ್ಲ, ಆದರೆ ಮಯೋಪಿಯಾ ಅಥವಾ ಕನ್ನಡಕ ಅವಶ್ಯಕತೆ ಬೀಳುವ ಅವರಿಗೆ ದೂರದೃಷ್ಟಿ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಆ್ಯಂಡ್ ಯಾರಿಗೆ ಮಯೋಪಿಯಾ ಜಾಸ್ತಿ ಆಗುತ್ತೆ ಅಂಥವರಲ್ಲಿ ಗ್ಲಾಕೋಮಾ ಬರುವ ಸಾಧ್ಯತೆ ಸ್ವಲ್ಪ ಹೆಚ್ಚು. ಓಕೆ ಡಾಕ್ಟರ್, ಇವಾಗ ಗ್ಲಾಕೋಮಾ ಬಂದಾಗ ಕೆಲವರಿಗೆ ಲಕ್ಷಣವೇ ಕಾಣಿಸುವುದಿಲ್ಲ, ಇದಕ್ಕೆ ಕಾರಣ ಏನು ಅಂತ? ಅದು ಗ್ಲಾಕೋಮಾ ಅನ್ನುವ ಕಾಯಿಲೆಯ ಅದರ ಪ್ರಕೃತಿ ಅದು ಹೇಗೆ ಅಂದರೆ ಅದು ಮೊದಲು ನಮ್ಮ ಸೈಡ್ಸ್ ಅಥವಾ ಬದಿಗಳಲ್ಲಿ ಇರುವುದನ್ನು ಹಾಳು ಮಾಡುತ್ತೆ. ಆ್ಯಂಡ್ ನಮಗೆ ಯಾವತ್ತೂ ಅದು ಗೊತ್ತಾಗೋದಿಲ್ಲ. ನಾವು ಇಲ್ಲದ್ರೆ ನಾವೀಗ ಸ್ಟ್ರೇಟ್ ನೋಡುವಾಗ ನಮಗೆ ಈ ಕೈ ಚೆಕ್ ಮತ್ತು ಈಚೆ ಕೈ ಸಹ ಕಾಣಿಸ್ಬೇಕು ಸೈಡ್ಸಲ್ಲಿ ಇರೋದು. ಆದರೆ ಅದು ನಮಗೆ ಗೊತ್ತಾಗಲ್ಲ, ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ ಅನ್ನೋದು ಅದು ಗೊತ್ತಾಗೋದು ಕಷ್ಟ. ಆ್ಯಂಡ್ ಮುಂದೆ ಹೋದ ಹಾಗೆ ನಮಗೆ ಈಗ ಇಲ್ಲಿವರೆಗೆ ಈಗ ಕಾಣಿಸ್ತಾ ಇಲ್ಲ ಅಂದಾಗ ಆವಾಗ ಜನರಿಗೆ ಗೊತ್ತಾಗುತ್ತೆ, ನನಗೆ ಇಲ್ಲಿ ಬದಿಯಲ್ಲಿರೋದೇನೋ ಕಾಣಿಸ್ತಾ ಇಲ್ಲ, ಅಥವಾ ಅವರು ನಡೆಯುವಾಗ ಸೈಡ್ಸ್ ಏನಾದ್ರು ತಾಗಿಸ್ಕೊಂಡಾಗ ನನಗೆ ಸೈಡ್ಸ್ ಕಾಣಿಸ್ತಾ ಇಲ್ಲ ಅಂತ ಆವಾಗ ಜನರಿಗೆ ಗೊತ್ತಾಗುತ್ತೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಯಾವುದೇ ಲಕ್ಷಣಗಳು ಇಲ್ಲ, ಅದೇ ಈ ರೋಗದ ವಿಶೇಷತೆ ಹಾಗೆ. ಆ್ಯಂಡ್ ಇದರಿಂದಲೇ ನಾವು 90% ಜನರಿಗೆ ಅವರಿಗೆ 90% ಜನರಿಗೆ ಅವರಿಗೆ ಗ್ಲಾಕೋಮಾ ಇದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಕಣ್ಣಿನ ತಪಾಸಣೆ ಅಗತ್ಯ. ಈಗ ಹಲವಾರು ದೇಶಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಯುನೈಟೆಡ್ ಕಿಂಗ್ಡಮ್, ಅಲ್ಲಿ ಜನರಿಗೆ 40 ವರ್ಷದ ಮೇಲ್ಪಟ್ಟವರಿಗೆ ಪ್ರತಿ 2 ವರ್ಷ ಕಂಪಲ್ಸರಿ ಐ ಎಕ್ಸಾಮಿನೇಷನ್ ಫ್ರೀಯಾಗಿ NHS ಮೂಲಕ ನೀಡ್ತಾರೆ. ಮತ್ತು 60 ವರ್ಷದ ಮೇಲ್ಪಟ್ಟವರಿಗೆ ವರ್ಷಕ್ಕೊಮ್ಮೆ ಐ ಚೆಕಪ್ ನಡೆಸ್ತಾರೆ. ಸೊ ಹಾಗೆ ಅಲ್ಲಿ ಶುರುವಿನ ಹಂತದಲ್ಲಿ ಎಷ್ಟೊಂದು ಜನರಿಗೆ ಗ್ಲಾಕೋಮಾ ಪತ್ತೆ ಹಚ್ಚಲಾಗುತ್ತೆ. ಆದರೆ ನಮ್ಮ ದೇಶದಲ್ಲಿ ನಮ್ಮದು ಎಷ್ಟೊಂದು ಜನ ಕಣ್ಣಿಗೆ ಸಮಸ್ಯೆ ಇಲ್ಲದೆ ಹೋದರೆ ಕಣ್ಣಿನ ಡಾಕ್ಟ್ರನ್ನ ಭೇಟಿ ನೀಡಲ್ಲ. ಸೊ ಸಮಸ್ಯೆ ತೀವ್ರ ಆದ ಮೇಲೆ ಕಣ್ಣಿನ ಡಾಕ್ಟರ್ ಅಥವಾ ನೇತ್ರ ತಜ್ಞರ ಹತ್ರ ಹೋಗ್ತಾರೆ. ಆದರೆ ಈ ಸ್ಕ್ರೀನಿಂಗ್ ಅನ್ನುವ ಕಾನ್ಸೆಪ್ಟ್ ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ. ಅಂದರೆ ನನಗೆಲ್ಲ ಸರಿ ಇದೆ, ನಾನು ಯಾಕೆ ಹೋಗಬೇಕು? ಜನರ ಯೋಚನೆ ಹೀಗೆ, ಎಲ್ಲ ಸರಿ ಇದ್ರೂ ಎಲ್ಲ ಸರಿ ಇದೆ ಅಂತ ಖಾತ್ರಿಪಡಿಸ್ಲಿಕ್ಕೆ ಹೋಗಿ ಏನಾದ್ರು ಇದ್ದರೆ ಅರ್ಲಿ ಸ್ಟೇಜಲ್ಲಿ ಗೊತ್ತಾದರೆ ಅದರ ಟ್ರೀಟ್ಮೆಂಟ್ ಇನ್ನೂ ಉತ್ತಮವಾಗಿ ನೀಡಬಹುದು ಆ್ಯಂಡ್ ದೃಷ್ಟಿ ಹಾನಿ ಆಗದಾಗೆ ಕಾಪಾಡಿಕೊಳ್ಳಬಹುದು. ಸೊ ನಾವು ವಿನಂತಿಸಿಕೊಳ್ಳೋದೇನೆಂದರೆ 40 ವರ್ಷದ ಮೇಲ್ಪಟ್ಟವರು ಒಮ್ಮೆ ಚೆಕ್ ಮಾಡಿಸಿ, ಎಲ್ಲ ನಾರ್ಮಲ್ ಇದ್ದರೆ 2 ವರ್ಷಕ್ಕೊಮ್ಮೆ ಚೆಕಪ್ಪಿಗೆ ಹೋಗಬೇಕು, ಕಣ್ಣಿನ ಚೆಕಪ್ಪಿಗೆ. ಮತ್ತು 60 ವರ್ಷದ ಮೇಲ್ಪಟ್ಟವರು ವರ್ಷಕ್ಕೊಮ್ಮೆ ಆದರೂ ಕಣ್ಣಿನ ಚೆಕಪ್ ಮಾಡಿಸಿಕೊಳ್ಳುವುದು ಅತ್ಯಗತ್ಯ. ಓಕೆ ಡಾಕ್ಟರ್, ಈಗ ಕೆಲವೊಬ್ಬರಿಗೆ ನಿಧಾನವಾಗಿ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ, ಕಾಣೋದು ಕಡಿಮೆ ಆಗ್ತಾ ಬರುತ್ತೆ, ಇದೆಲ್ಲವೂ ಕೂಡ ಗ್ಲಾಕೋಮಾದ ಲಕ್ಷಣವಾ? ದೃಷ್ಟಿ ನಿಧಾನಕ್ಕೆ ಕಡಿಮೆ ಆಗುವುದು 2 ಕಾರಣಗಳಿಂದ ಮುಖ್ಯವಾಗಿ ವಯಸ್ಕರಲ್ಲಿ ಕಾಣಿಸುತ್ತೆ. ಒಂದು ಪೊರೆ, ಇನ್ನೊಂದು ಗ್ಲಾಕೋಮಾ. ಆದರೆ ಅದು ಯಾವುದರಿಂದ ಕಡಿಮೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಜನರಿಗೆ ಪೊರೆಯ ಬಗ್ಗೆ ಸ್ವಲ್ಪ ಅರಿವಿದೆ. ಸೊ ಜನರು ಏನು ಅನ್ಕೋತಾರೆ, ಇದು ಪೊರೆಯಿಂದ ಆಗಿದೆ, ನಾವು ಆಪರೇಷನ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ. ಬಟ್ ಸುಮಾರು ಸರ್ತಿ ಅದು ಪೊರೆಯಿಂದ ಆಗಿರುವುದಿಲ್ಲ, ಗ್ಲಾಕೋಮೆಯಿಂದ ಆಗಿರುತ್ತೆ. ಸೊ ದೃಷ್ಟಿ ನಿಧಾನಕ್ಕೆ ಕಡಿಮೆ ಆಗ್ತಾ ಇದ್ರೆ ಅದು ಹಲವಾರು ಕಾರಣಗಳಿಂದ ಆಗ್ಬೋದು, ಮುಖ್ಯವಾಗಿ ಪೊರೆ ಅಥವಾ ಗ್ಲಾಕೋಮಾ. ಸೊ ಅದು ನಮಗೆ ಯಾವುದು ಅಂತ ಪೇಷಂಟ್ ಅಥವಾ ನಮಗೆ ಗೊತ್ತಾಗಲ್ಲ, ಅದು ಕಣ್ಣಿನ ತಪಾಸಣೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಈಗ ಕೆಲವೊಬ್ಬರಿಗೆ ಕಂಟಿನ್ಯೂಸ್ ಆಗಿ ತಲೆನೋವು ಬರುವಂಥದ್ದು, ಕಣ್ಣು ನೋವು ಬರುವಂಥದ್ದು, ಕಣ್ಣು ಕೆಂಪಾಗುವಂಥದ್ದು, ಇದೆಲ್ಲವೂ ಕೂಡ ಗ್ಲಾಕೋಮಾದ ಲಕ್ಷಣನ? ಅದು ಗ್ಲಾಕೋಮಾಗೆ ತಲೆನೋವು ಅಥವಾ ಕಣ್ಣಿನ ನೋವು ಅಥವಾ ಕಣ್ಣು ಕೆಂಪಾಗೋದು ಹೆಚ್ಚಾಗಿ ಅದು ಆ್ಯಂಗಲ್ ಕ್ಲೋಷರ್ ಅಥವಾ ಕೋನ ಮುಚ್ಚುವಿಕೆ ಗ್ಲಾಕೋಮಾದಲ್ಲಿ ಕಂಡುಬರುವ ಲಕ್ಷಣ. ಬಟ್ ಅದೊಂದೇ ಕಾರಣದಿಂದ ಅಲ್ಲ, ಕಣ್ಣು ಕೆಂಪಾಗಿ ನೋವು ಬರುವುದಕ್ಕೆ ಇನ್ನೂ ಕೂಡ ಕಾರಣಗಳಿದೆ. ಕಣ್ಣಿನ ಒಳಗಡೆ ಇನ್ಫ್ಲಮೇಷನ್ ಅಥವಾ ಊತ ಇದ್ದರೆ, ಯುವಿಐಟಿಸ್ ಅಂತ ನಾವೇನು ಕರಿತೇವೆ, ಅದರಲ್ಲಿ ಸಹ ಕಣ್ಣು ಕೆಂಪಾಗೋದು, ತಲೆನೋವು, ಕಣ್ಣು ನೋವು ಬರುವ ಸಾಧ್ಯತೆ ಇರುತ್ತೆ. ಅದು ಕಣ್ಣಿನ ಹಲವಾರು ಸಮಸ್ಯೆಗಳ ಲಕ್ಷಣಗಳು ಒಂದೇ ರೀತಿ ಇರುತ್ತೆ. ನೋವು, ತಲೆನೋವು, ಕಣ್ಣು ನೋವು, ಕಣ್ಣು ಕೆಂಪಾಗುವುದು, ದೃಷ್ಟಿ ಮಂಜಾಗುವುದು, ಅದು ಸುಮಾರು ಕಣ್ಣಿನ ಸಮಸ್ಯೆಗಳಲ್ಲಿ ಅದೇ ಸಿಂಪ್ಟಮ್ಸ್ ಅಥವಾ ಅದೇ ಲಕ್ಷಣಗಳು ಇರುತ್ತೆ. ಸೊ ತಪಾಸಣೆ ಮಾಡದ್ದೇ ಅದು ಯಾವುದರಿಂದ ಅಂತ ಹೇಳೋಕ್ಕಾಗಲ್ಲ. ಓಕೆ ಡಾಕ್ಟರ್, ಇವಾಗ ಗ್ಲಾಕೋಮಾವನ್ನು ಕಂಟಿನ್ಯೂಸ್ ಆಗಿ ಅವರಿಗೆ ಗ್ಲಾಕೋಮಾ ಇರುತ್ತೆ, ಅವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಯಾವ ಸಮಸ್ಯೆ ಬರ್ಬೋದು ಆ ರೀತಿ ಮಾಡಿದರೆ? ಈಗ
ಗ್ಲಾಕೋಮಾ ಇದೆ ಅಂತ ನಾವು ಹೇಳಿದಾಗ ನಾವು ಕಣ್ಣಿಗೆ ಡ್ರಾಪ್ಸ್ ಹಾಕಲಿಕ್ಕೆ ಹೇಳ್ತೇವೆ. ಅದು ನಾವು ಹೆಚ್ಚಾಗಿ ಬೆಳಿಗ್ಗೆ 8 ಗಂಟೆ ಸಾಯಂಕಾಲ 8 ಗಂಟೆ ನಾವು ಟೈಮ್ ಮೇಂಟೈನ್ ಮಾಡಲಿಕ್ಕೆ ಹೇಳ್ತೇವೆ. ಯಾಕಂದರೆ ಆ ಡ್ರಾಪ್ಸ್ ಹೆಚ್ಚಾಗಿ 12 ಗಂಟೆ ಕೆಲಸ ಮಾಡುತ್ತೆ. ಇನ್ನು ಕೆಲವು ಡ್ರಾಪ್ ಒಂದು ಸರ್ತಿ ರಾತ್ರಿ ಹಾಕಲಿಕ್ಕೆ ಹೇಳ್ತೇವೆ, ಯಾಕಂದರೆ ಅದು 24 ಗಂಟೆ ಕೆಲಸ ಮಾಡುತ್ತೆ. ಸೊ ಕರೆಕ್ಟಾಗಿ ಡ್ರಾಪ್ಸ್ ಹಾಕಲಿಕ್ಕೆ ಹೇಳ್ತೇವೆ. ಆದರೆ ಜನರಿಗೆ ಏನು ಅನಿಸುತ್ತೆ, ನಾನು ಡ್ರಾಪ್ಸ್ ಹಾಕ್ತಾ ಇದ್ದೇನೆ, ನನ್ನ ದೃಷ್ಟಿ ಇನ್ನೂ ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಜನರಿಗೆ ಅನಿಸಿ ಅದನ್ನು ಹಾಕೋದನ್ನು ನಿಲ್ಲಿಸ್ತಾರೆ. ಬಟ್ ಈಗ ನಿಲ್ಲಿಸಿದಾಗ ಅದು ಏನಾಗುತ್ತೆ ಅಂದರೆ ನರಕ್ಕೆ ಕ್ರಮೇಣ ಇನ್ನೂ ಹಾನಿ ಉಂಟಾಗುತ್ತೆ. ಆ್ಯಂಡ್ ನೆಗ್ಲೆಕ್ಟ್ ಮಾಡಿ ಈಗ ನಾವು 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಕಣ್ಣಿನ ಒಳವತ್ತಡ ಎಷ್ಟಿದೆ ಅಥವಾ ಇಂಟ್ರಾಕ್ಯುಲರ್ ಪ್ರೆಷರ್ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಬೇಕು. ಮತ್ತು ಪೆರಿಮೆಟ್ರಿ ಅನ್ನುವ ಟೆಸ್ಟ್, ಸೈಡ್ಸ್ ಎಷ್ಟು ಕಾಣಿಸ್ತಾ ಇದೆ ಅದನ್ನು ಟೆಸ್ಟ್ ಮಾಡಿ ನೋಡಿ, ಅದು ಹಾಗೇ ಇದೆಯಾ ಅಥವಾ ಇನ್ನೂ ಮುಂದುವರಿತಾ ಇದೆಯಾ ಅಂತ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಸರಿಯಾಗಿ ತೆಗೊಳ್ಳದೆ ಹೋದರೆ ಈ ಥರ ಜನ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ತಲುಪ್ತಾರೆ. ಆ್ಯಂಡ್ ಅಡ್ವಾನ್ಸ್ ಸ್ಟೇಜಲ್ಲಿ ಅವರಿಗೆ ಚೂರೇ ಕಾಣಿಸುವ ಸ್ಟೇಜಲ್ಲಿ ಬಂದಾಗ ನಮಗೆ ವಾಪಸ್ ಮಾಡಲಿಕ್ಕೆ ಆಗಲ್ಲ. ನರ ಏನು ಹಾನಿ ಆಗಿದೆಯೋ ಅದು ಪರ್ಮನೆಂಟ್ ಡ್ಯಾಮೇಜ್, ಇರ್ರಿವರ್ಸಿಬಲ್, ಅದನ್ನು ನಾವು ವಾಪಸ್ ತರೋಕ್ಕೆ ಆಗಲ್ಲ. ಸೊ ನೆಗ್ಲೆಕ್ಟ್ ಮಾಡಿದರೆ ಕೊನೆಗೆ ಅವ್ರು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಕಣ್ಣಿನ ನರ ಒಮ್ಮೆ ಹಾಳಾಯಿತು ಅಂದರೆ ಅದನ್ನು ಯಾರಿಂದ ಮರುಕಳಿಸ್ಲಿಕ್ಕಾಗಲ್ಲ. ಡಾಕ್ಟರ್, ಈ ನಿಯಮಿತ ಕಣ್ಣಿನ ಪರೀಕ್ಷೆ ಅನ್ನುವಂಥದ್ದು ಎಷ್ಟು ಮುಖ್ಯ? ಈಗ 40 ವರ್ಷ ಮೇಲ್ಪಟ್ಟವರು ಅಂತ ಹೇಳಿದರೆ ಅವರು ಎಷ್ಟು ಸಲ ಕಣ್ಣಿನ ಪರೀಕ್ಷೆ ಮಾಡಿಕೊಳ್ಬೇಕು? ವರ್ಷಕ್ಕೆ ಒಂದು ಸರ್ತಿ ನಾವು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಅಥವಾ ಎಲ್ಲ ಪೂರ್ತಿ ನಾರ್ಮಲ್ ಇದೆ ಅಂದರೆ ನಾವು 2 ವರ್ಷಕ್ಕೊಂದು ಸರ್ತಿ ಮಾಡಿಸ್ಕೊಂಡ್ರೂ ಸಾಕು. ಏನಾದ್ರು ಸಂಶಯ ಇದ್ದರೆ ವರ್ಷಕ್ಕೊಮ್ಮೆ, ಎಲ್ಲ ಸಂಪೂರ್ಣವಾಗಿ ಚೆಕಪ್ ಮಾಡಿ ಎಲ್ಲ ನಾರ್ಮಲ್ ಇದೆ ಅಂದರೆ ನಾವು 2 ವರ್ಷಕ್ಕೊಮ್ಮೆ ಹೇಳ್ತೇವೆ 40 ವರ್ಷದ ಮೇಲ್ಪಟ್ಟವರಿಗೆ. ಆದರೆ ಈಗ ಅವರ ಪೇರೆಂಟ್ಸ್ ಅಥವಾ ಕುಟುಂಬದಲ್ಲಿ ಯಾರಿಗಾರು ಗ್ಲಾಕೋಮಾ ಇದ್ದರೆ 40 ವರ್ಷ ಮೇಲ್ಪಟ್ಟವರಿಗೆ ವರ್ಷಕ್ಕೊಮ್ಮೆನೇ ಬರಲಿಕ್ಕೆ ಸಹ ಹೇಳ್ತೇವೆ. ಅಥವಾ ನಮಗೆ ಸಂಶಯ ಇದೆ ಅಂದರೆ ಇನ್ನೂ ಬೇಗ ಬರಲಿಕ್ಕೆ ಹೇಳ್ಬೋದು. ಬಟ್ ಜನರಲೈಸ್ ಮಾಡಿ ಹೇಳೋದಂದರೆ 40 ವರ್ಷಕ್ಕೆ ಮೇಲ್ಪಟ್ಟವರಿಗೆ 2 ವರ್ಷಕ್ಕೊಮ್ಮೆ ಟೆಸ್ಟ್ ಚೆಕಪ್ ಮಾಡಬೇಕು, ಎಲ್ಲ ನಾರ್ಮಲ್ ಇದ್ದರೆ. ಆ್ಯಂಡ್ ಕುಟುಂಬದಲ್ಲಿ ಯಾರಿಗೂ ಗ್ಲಾಕೋಮಾ ಇರುವ ಇತಿಹಾಸ ಇಲ್ಲದೆ ಹೋದರೆ. ಆ್ಯಂಡ್ 60 ವರ್ಷಕ್ಕೆ ಮೇಲ್ಪಟ್ಟವರು ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಅತ್ಯಗತ್ಯ. ಓಕೆ ಡಾಕ್ಟರ್, ಈ ಗ್ಲಾಕೋಮಾ ಇದ್ದವರಿಗೆ ಸ್ಕ್ಯಾನಿಂಗ್ ಅಥವಾ ವಿಶೇಷ ಪರೀಕ್ಷೆಗಳು ಯಾವುದೆಲ್ಲ ಲಭ್ಯ ಇದೆ, ಯಾವುದನ್ನೆಲ್ಲ ಮಾಡ್ತೀರಿ ನೀವು ಅಂತ? ಈಗ ನಮಗೆ ಗ್ಲಾಕೋಮಾ ಇದೆಯೋ ಇಲ್ವೋ ಅಂತ ಸಂಶಯ ಇದ್ದಾಗ ತುಂಬ ಇನಿಷಿಯಲ್ ಸ್ಟೇಜ್ ಅಥವಾ ಶುರುವಿನ ಹಂತದಲ್ಲಿ ನಾವು ಕಣ್ಣಿನ ನರದ ಸ್ಕ್ಯಾನ್ ಮಾಡ್ಬೋದು. ಅದರಲ್ಲಿ ನಮಗೆ ನರದ ಥಿಕ್ನೆಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದರಿಂದ ನಮಗೆ ಫಾಲೋ ಅಪ್ ಮಾಡುವಾಗ, ಅವರು ಚೆಕಪ್ಪಿಗೆ ಬರುವಾಗ ಅದು ಅಷ್ಟೇ ಥಿಕ್ನೆಸ್ ಇದೆಯಾ ಅಥವಾ ಇನ್ನೂ ಕಡಿಮೆ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಕಂಡುಹಿಡಿಯಬೋದು. ಆದರೆ ಗ್ಲಾಕೋಮಾ ಆಲ್ರೆಡಿ ಸ್ವಲ್ಪ ತೀವ್ರವಾದ ಹಂತದಲ್ಲಿ ಇದ್ದರೆ ಸ್ಕ್ಯಾನಿಂಗಿನ ಅವಶ್ಯಕತೆ ಅಷ್ಟು ಇರೋದಿಲ್ಲ. ನಾವು ಮೇನ್ ಆಗಿ ಬರೀ ಆ ವಿಜುವಲ್ ಫೀಲ್ಡ್ ಟೆಸ್ಟ್ ಮತ್ತು ಕಣ್ಣಿನ ಒಳವತ್ತಡ ಎಷ್ಟಿದೆ ಪ್ರೆಷರ್ ಚೆಕ್ ಮಾಡಿ ನಮಗೆ ಅವರಿಗೆ ಟ್ರೀಟ್ಮೆಂಟ್ ಸಾಕಾಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಒಮ್ಮೊಮ್ಮೆ ಸ್ಕ್ಯಾನಿಂಗ್ ಬೇಕಾಗುತ್ತೆ. ನಮಗೆ ಸಂಶಯ ಇದ್ದು ಅದು ಹೌದಾ ಅಲ್ವಾ ಅಂತ ಖಾತ್ರಿಪಡಿಸ್ಕೊಳ್ಳಿಕ್ಕೆ ನಾವು ಒಮ್ಮೊಮ್ಮೆ ಸ್ಕ್ಯಾನಿಂಗ್ ಹೇಳ್ತೇವೆ. ಮತ್ತು ನಮಗೆ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇದ್ದು ನಮಗೇನೂ ಕಾಣಿಸ್ಕೊಳ್ತಾ ಇಲ್ಲ ಈಗ ಅಂದ್ರೂ ನಾವು ಒಂದು ಬೇಸ್ ಲೈನ್ ಅಥವಾ ಈಗ ಇಷ್ಟಿದೆ, ಇನ್ನು 2 ವರ್ಷದ ನಂತರ ಎಷ್ಟಿದೆ ಅಂತ ಕಂಪೇರ್ ಮಾಡಿ ನೋಡಲಿಕ್ಕೆ ಸ್ಕ್ಯಾನಿಂಗ್ ಹೇಳ್ತೇವೆ ಒಮ್ಮೊಮ್ಮೆ. ಬಟ್ ಎಲ್ಲರಿಗೂ ಸ್ಕ್ಯಾನಿಂಗ್ ಅವಶ್ಯಕತೆ ಇರೋದಿಲ್ಲ. ಓಕೆ ಡಾಕ್ಟರ್, ನೀವು ಆವಾಗಲೇ ಹೇಳಿದ್ರಿ ಲೇಸರ್ ಚಿಕಿತ್ಸೆ ಅಂತ, ಇದನ್ನು ಯಾವ ಸಂದರ್ಭದಲ್ಲಿ ಮಾಡ್ತಾರೆ? ಸೊ ಕೋನ ಮುಚ್ಚುವಿಕೆ ಇರುವ ಗ್ಲಾಕೋಮಾದಲ್ಲಿ ಅವರಿಗೆ ನೀರು ಹೋಗುವ ದಾರಿ ಬ್ಲಾಕ್ ಆದಾಗ ಸಡನ್ ಆಗಿ ಪ್ರೆಷರ್ ತುಂಬ ಜಾಸ್ತಿಯಾಗಿ ಕಣ್ಣಿನ ಒಳವತ್ತಡ ಒಮ್ಮೊಮ್ಮೆ 50-40 ಅಷ್ಟು ಜಾಸ್ತಿ ಆಗುವ ಸಂಭವ ಇರುತ್ತೆ. ಆವಾಗ ನಾವು ಮಾತ್ರೆಗಳು ಮತ್ತು ಇದು ಡ್ರಿಪ್ ಎಲ್ಲ ಹಾಕಿ ಕಣ್ಣಿನ ಪ್ರೆಷರ್ ಕಡಿಮೆ ಮಾಡಿ ಆ ನೀರು ಹೋಗುವ ದಾರಿ ಮುಚ್ಚಿರೋದ್ರಿಂದ ನಾವು ಇನ್ನೊಂದು ಪರ್ಯಾಯ ದಾರಿಯನ್ನು ಕ್ರಿಯೇಟ್ ಮಾಡ್ತೇವೆ. ಆವಾಗ ನಾವು ಲೇಸರ್ ಪೆರಿಫೆರಲ್ ಐರಿಡಾಟಮಿ ಅಥವಾ ಲೇಸರ್ PI ಅಂತ ಇದಕ್ಕೆ ಹೆಸರು. ಇದು ಲೇಸರ್ ಚಿಕಿತ್ಸೆ. ಇಂಥವರಲ್ಲಿ ಒಂದು ಕಣ್ಣಿಗೆ ಸಮಸ್ಯೆ ಇದ್ದಾಗ ನಾವು 2 ಕಣ್ಣಿಗೆ ಲೇಸರ್ ಚಿಕಿತ್ಸೆ ಮಾಡ್ತೇವೆ. ಯಾಕಂದರೆ ಒಂದು ಕಣ್ಣಿಗೆ ಹಾಗೆ ಪ್ರೆಷರ್ ಜಾಸ್ತಿಯಾಗಿ ಸಮಸ್ಯೆ ಆಯಿತು, ಆ್ಯಂಗಲ್ ಕ್ಲೋಜರ್ ಗ್ಲಾಕೋಮಾ ಅಥವಾ ಕೋನ ಮುಚ್ಚುವಿಕೆ ಗ್ಲಾಕೋಮಾ ಆಗಿದೆ ಅಂದರೆ ಇನ್ನೊಂದು ಕಣ್ಣಿಗೂ ಆಗುವ ಸಂಭವನೆ ಹೆಚ್ಚು. ಸೊ ಹಾಗಿರುವಾಗ ನಾವು ಅವರಿಗೆ 2 ಕಣ್ಣಲ್ಲಿ ಲೇಸರ್ ಪೆರಿಫೆರಲ್ ಐರಿಡಾಟಮಿ ಅಂತ ನಾವು ಕರಿತೇವೆ. ಇದು ಕಣ್ಣಿನ ಬಣ್ಣದ ಭಾಗದಲ್ಲಿ ನಾವು ಒಂದು ಚಿಕ್ಕ ರಂಧ್ರವನ್ನು ಮಾಡಿ ಪರ್ಯಾಯ ದಾರಿಯನ್ನು ಕ್ರಿಯೇಟ್ ಮಾಡ್ತೇವೆ. ಮತ್ತು ಇನ್ನೊಂದು ಲೇಸರ್ ಚಿಕಿತ್ಸೆ ಸೆಲೆಕ್ಟಿವ್ ಲೇಸರ್ ಟ್ರೆಬೆಕ್ಯುಲೋಪ್ಲಾಸ್ಟಿ ಅಂತ. ಇದು ಓಪನ್ ಆ್ಯಂಗಲ್ ಅಥವಾ ತೆರೆದ ಕೋನ ಗ್ಲಾಕೋಮಾದವರಲ್ಲಿ ನಾವು ಅವರ ನೀರು ಹೋಗುವ ದಾರಿ, ಈಗ ನಾವು ಒಂದು ಸಾಣಿಗೆಗೆ ಹೋಲಿಸಿದ್ರೆ ಅದರಲ್ಲಿ ಹೇಗೆ ನೀರು ಸರಿಯಾಗಿ ಹರಿತಾ ಇಲ್ಲ ಅಂದರೆ ಅದು ಕಟ್ಕೊಂಡಿರುವಾಗ ಅದನ್ನು ಸ್ವಲ್ಪ ಓಪನ್ ಅಥವಾ ಅದನ್ನು ಅದು ಜಾಸ್ತಿ ಓಪನ್ ಆಗೋಕ್ಕೆ ಇದು ಇನ್ನೊಂದು ರೀತಿಯ ಲೇಸರ್ ಹೆಲ್ಪ್ ಆಗುತ್ತೆ. ಅದು ಅರ್ಲಿ ಸ್ಟೇಜಲ್ಲಿ ಹೆಲ್ಪ್ ಆಗುತ್ತೆ. ಆದರೆ ಈಗ ಅವರು ಇನ್ನು ಮಧ್ಯಮ ಅಥವಾ ತೀವ್ರವಾದ ಹಂತದಲ್ಲಿ ಬಂದರೆ ಆ ಸೆಲೆಕ್ಟಿವ್ ಲೇಸರ್ ಟ್ರೆಬೆಕ್ಯುಲೋಪ್ಲಾಸ್ಟಿ ಹೆಚ್ಚು ಹೆಲ್ಪ್ ಆಗಲ್ಲ. ಓಕೆ
ಡಾಕ್ಟರ್, ಈಗ ಒಬ್ಬ ಪರ್ಸನ್ ಅವನಿಗೆ ಫ್ಯೂಚರಲ್ಲಿ ಗ್ಲಾಕೋಮಾ ಬರಬಾರ್ದು ಅಂತ ಹೇಳಿ ಆದರೆ ಯಾವ ಕ್ರಮಗಳನ್ನು ಅವನು ಮುಂಚಿತವಾಗಿ ತಗೊಳ್ಬೋದು? ಇದಕ್ಕೆ ನಾವು ಮೊದಲೇ ಹೇಳಿದಾಗೆ ಗ್ಲೋಕೋಮಾವನ್ನು ತಡೆಗಟ್ಟಲು ಪ್ರೈಮರಿ ಓಪನ್ ಆಂಗಲ್ ಗ್ಲೋಕೋಮಾ ಅಥವಾ ತೆರೆದ ಕೋನ ಗ್ಲೋಕೋಮಾ ತಡೆಗಟ್ಟಲು ನಮ್ಮಲ್ಲಿ ಕ್ರಮಗಳು ಕಡಿಮೆ. ಬಟ್ ನಾವೇನು ಮಾಡ್ಬೋದು ಅಂದರೆ, ಈಗ ನಾನು ಹೇಳಿದ ಹಾಗೆ ಮಧುಮೇಹ BP ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಮತ್ತು ನಾವು ಪೊರೆ ಇದ್ದವರು ಸಹ ಪೊರೆಯನ್ನು ನಿರ್ಲಕ್ಷ್ಯ ಮಾಡಿ, ಅದು ಪೊರೆ ಸಹ ಜಾಸ್ತಿ ಬಲ್ತ್ರೆ ಅದರಲ್ಲಿ ಸಹ ಪೊರೆ ಒಡೆದು ಅದರ ಅಂಶ ಹೊರಗಡೆ ಬಂದರೆ ಗ್ಲೋಕೋಮಾ ಆಗುವ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಲೆನ್ಸ್ ಇಂಡ್ಯೂಸ್ ಗ್ಲೋಕೋಮಾ ಅಂತ ನಾವು ಕರಿತೇವೆ. ಸೊ ಯಾರಿಗೆ ಪೊರೆ ಇದೆ ಅವರು ತುಂಬ ಕೊನೆಯ ಹಂತವರೆಗೆ ಕಾಯ್ದೆ ಬೇಗ ಪೊರೆ ಆಪರೇಷನ್ ಮಾಡಿಸ್ಕೊಂಡು ಮುಂದೆ ಗ್ಲೋಕೋಮಾ ಬರದ ಹಾಗೆ ತಡಿಬೋದು. ಮತ್ತು ಶುಗರ್ BP ಇರೋರು ಅದನ್ನು ನೀಟಾಗಿ ಕಂಟ್ರೋಲ್ ಇಟ್ಕೊಂಡ್ರೆ ಮುಂದೆ ಬರದ ಹಾಗೆ ತಡಿಬೋದು. ಮತ್ತು ಯಾರು ಅವರ ವೃತ್ತಿಯಲ್ಲಿ ಅವರಿಗೆ ಕಣ್ಣಿಗೆ ಪೆಟ್ಟಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಅಂಥವರು ಕಣ್ಣಿಗೆ ರಕ್ಷಣೆಗಾಗಿ ಹೆಲ್ಮೆಟ್ ಮತ್ತು ಗಾಗಲ್ಸನ್ನು ಉಪಯೋಗಿಸಿದ್ರೆ ಅವರಿಗೆ ಕಣ್ಣು ಏಟಾಗದ ಹಾಗೆ ತಡ್ಕೊಂಡ್ರೆ ಅದರಿಂದ ಸಹ ಅವರು ಮುಂದೆ ಗ್ಲೋಕೋಮಾ ಆಗದ ಹಾಗೆ ತಡ್ಕೊಳ್ಬೋದು. ಓಕೆ ಡಾಕ್ಟರ್, ಇವಾಗ ಗ್ಲಾಕೋಮಾ ಇದ್ದವರು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸ್ಬೋದು? ಈಗ ಶಸ್ತ್ರಚಿಕಿತ್ಸೆ ಮಾಡಿರ್ತಾರೆ, ಅವರು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಆಪರೇಷನ್ ಮಾಡಿರ್ತಾರೆ, ಅದಾದಮೇಲೆ ಅವರು ಯಾವ ರೀತಿ ಇರಬೇಕು ಅಂತ? ಸೊ ಶಸ್ತ್ರಚಿಕಿತ್ಸೆ ಮಾಡಿದ ನಂತರವೂ ಅವರು ಏನು ನೆನ್ಪಿಟ್ಕೋಬೇಕು ಅಂದರೆ ರೆಗ್ಯುಲರ್ ಫಾಲೋ ಅಪ್ ಬರಲೇಬೇಕು. ಅಂದರೆ ಈಗ ಶಸ್ತ್ರಚಿಕಿತ್ಸೆ ಆಗಿ ಈಗ ಪ್ರೆಷರ್ ಕಂಟ್ರೋಲಿಗೆ ಬಂದಿದೆ, ಅದರ ಅರ್ಥ ನಾವಿನ್ನು ಇನ್ನು ಯಾವತ್ತೂ ಬರದೇ ಬೇಡ, ಚೆಕಪ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಲ್ಲ. ಶಸ್ತ್ರಚಿಕಿತ್ಸೆ ಆದ ನಂತರವೂ ಅವರು ನಿಯಮಿತವಾಗಿ ಕಣ್ಣಿನ ಒಳವೊತ್ತಡ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಲಿಕ್ಕೆ ಬರಬೇಕಾಗುತ್ತೆ. ಆ್ಯಂಡ್ ನಾವು ಚೆಕ್ ಮಾಡುವಾಗ ಎಲ್ಲಿಯಾರು ಶಸ್ತ್ರಚಿಕಿತ್ಸೆ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ಯಾಕಂದರೆ ನಮ್ಮ ದೇಹದ ಪ್ರಕೃತಿಯು ಏನಾದ್ರು ಶಸ್ತ್ರಚಿಕಿತ್ಸೆ ಆದರೂ ಸಹ ಅದನ್ನು ಪೂರ್ತಿ ಮುಚ್ಚೋದು ಮತ್ತು ಸ್ಕಾರಿಂಗ್ ಅಂತ ನಾವೇನು ಕರಿತೇವೆ, ಹಾಗೆ ಆದರೆ ಅದು ಅಷ್ಟು ಸರಿ ಕೆಲಸ ಮಾಡಲ್ಲ. ಹಾಗಿದ್ದಾಗ ನಾವು ಅವರಿಗೆ ಮತ್ತೆ ಪುನಃ ಕಣ್ಣಿಗೆ ಹನಿಗಳು ಅಥವಾ ಇನ್ನು ಅಡಿಷ್ನಲ್ ಏನಾದ್ರು ಇನ್ನು ಬೇರೆ ರೀತಿಯ ಶಸ್ತ್ರಚಿಕಿತ್ಸೆ ಅಗತ್ಯ ಬೀಳ್ಬೋದು. ಸೊ ನಾವೇನು ಹೇಳ್ತೇವೆ ಅಂದರೆ, ನಿಮಗೆ ಶಸ್ತ್ರಚಿಕಿತ್ಸೆ ಆದರೆ ನಿಮಗೆ ಗುಣ ಆಯಿತು ಅಂತ ಅಲ್ಲ, ಈಗ ನೀವು ಒಂದು ಹಂತಕ್ಕೆ ಈಗ ಮುಂದಿನ ಹಂತಕ್ಕೆ ಹೋಗದ ಹಾಗೆ ಈಗ ನಾವು ತಡೆಗಟ್ಟಿದ್ದೇವೆ, ಆದರೆ ನೀವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕು. ಇನ್ನು ಹೇಗಿದೆ ನಿಮ್ಮ ನರ, ಹೇಗಿದೆ ನಿಮ್ಮ ಕಣ್ಣಿನ ಪ್ರೆಷರ್ ಅಥವಾ ಒಳವೊತ್ತಡ ಹೇಗಿದೆ, ಮತ್ತು ನಿಮಗೆ ಇನ್ನೇನಾದ್ರು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಅವರಿಗೆ ಗೊತ್ತಾಗಬೇಕು ಅಂದರೆ ಅವರು ನಿಯಮಿತವಾಗಿ ಕಣ್ಣಿನ ಪರೀಕ್ಷೆಗೆ ಬರ್ತಾ ಇರಬೇಕು. ಓಕೆ ಡಾಕ್ಟರ್, ಈಗ ವೈದ್ಯಕೀಯ ವಲಯದಲ್ಲಿ ಹೇಳೋದಾದರೆ ಕ್ಯಾನ್ಸರ್ ಡೇ, ಎಲ್ಲ ಒಂದು ರೋಗಗಳಿಗೆ ಒಂದೊಂದು ಡೇ ಅಂತ ಆಚರಣೆ ಮಾಡ್ತೇವೆ. ಗ್ಲಾಕೋಮಾ ಡೇಯನ್ನು ಯಾವಾಗ ಆಚರಣೆ ಮಾಡ್ತೇವೆ ಮತ್ತು ಇದರ ಉದ್ದೇಶ ಏನು ಅಂತ? ಈಗ ವಿಶ್ವ ಗ್ಲೋಕೋಮಾ ಸಪ್ತಾಹ ಅಂತ ನಾವು ಯೂಶಲಿ ಸೆಕೆಂಡ್ ವೀಕ್ ಆಫ್ ಮಾರ್ಚ್, ಸೊ ಈ ವರ್ಷ ಮಾರ್ಚ್ 8ರಿಂದ 14 ನಾವು ವಿಶ್ವ ಗ್ಲೋಕೋಮಾ ಸಪ್ತಾಹ ಅಂತ ಆಚರಿಸ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಗ್ಲಾಕೋಮಾದ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸೋದು. ಯಾಕಂದರೆ ಹೆಚ್ಚಿನವರಿಗೆ ಗ್ಲಾಕೋಮಾ ಅಂದರೆ ಏನು ಅಥವಾ ಗ್ಲಾಕೋಮಾ ಅನ್ನೋ ಶಬ್ದವನ್ನೇ ಕೇಳಿರುವುದಿಲ್ಲ. ಸೊ ಈ ವಿಶ್ವ ಗ್ಲಾಕೋಮಾ ಸಪ್ತಾಹ ವರ್ಲ್ಡ್ ಗ್ಲಾಕೋಮಾ ಅಸೋಸಿಯೇಷನ್ ಅವರು ಹೊಂದಿರುವ ಒಂದು ಕಾರ್ಯಕ್ರಮ. ಇದು ವಿಶ್ವದ ಎಲ್ಲ ದೇಶಗಳಲ್ಲಿಯೂ ಆಚರಿಸಲಾಗುತ್ತೆ. ಆ್ಯಂಡ್ ಈ ಸಪ್ತಾಹದಲ್ಲಿ ನಾವು ಜನರಿಗೆ ಆದಷ್ಟು ಗ್ಲಾಕೋಮಾದ ಬಗ್ಗೆ ಅರಿವು ಮೂಡಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಮತ್ತು ಈಗ ಈ ಕಾಯಿಲೆಯ ಬಗ್ಗೆ ನಾವು ಎಷ್ಟು ಜನರಿಗೆ ಆಗುತ್ತೆ ಆ ಸಪ್ತಾಹದಲ್ಲಿ ಉಚಿತವಾಗಿ ನಾವು ಒಂದು ತಪಾಸಣೆ ಮಾಡುವುದು, ತನಿಖೆಗಳು ಮಾಡುವುದು, ಜನರಿಗೆ ಆ ಬಗ್ಗೆ ಅರಿವು ಮೂಡಿಸುವುದು. ಮತ್ತು ಅದರ ಬಗ್ಗೆ ನಾವು ಜನರಿಗೆ ಈಗ ಟಿವಿಯಲ್ಲಿ ಈಗ ನಾವಿವತ್ತೀಗ ಟಾಕ್ ಕೊಟ್ಟಿದ್ದೇವೆ, ಇದರಿಂದ ಈಗ ಸಾವಿರಾರು ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸೋದು, ಈ ರೀತಿಯ ಕಾರ್ಯಕ್ರಮಗಳು, ಶಾಲೆಗೆ ಹೋಗಿ ಟಾಕ್ ಕೊಡೋದು. ಸೊ ಹೀಗೆ ಜನರಲ್ಲಿ ಆದಷ್ಟು ಜನರಲ್ಲಿ ಈ ಕಾಯಿಲೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶ ಈ ವಿಶ್ವ ಗ್ಲಾಕೋಮಾ ಸಪ್ತಾಹದ ಮುಖ್ಯ ಉದ್ದೇಶ. ಓಕೆ ಡಾಕ್ಟರ್, ನಮ್ಮ KS ಹೆಗ್ಡೆ ಹಾಸ್ಪಿಟಲಲ್ಲಿ ಯಾವ ಕಾರ್ಯಕ್ರಮಗಳನ್ನು 1 ವೀಕ್ ಇದೆ ಅಂತ ಹೇಳಿದ್ರಿ, 8 to 14, ಈ ದಿನಗಳಲ್ಲಿ KS ಹೆಗ್ಡೆ ಹಾಸ್ಪಿಟಲಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಅಂತ? ಸೊ ಈ ಸಪ್ತಾಹ ಈ ವೀಕಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ, ಈಗ ಗ್ಲಾಕೋಮಾ ಅನ್ನೋ ಸಮಸ್ಯೆಗೆ ಟೆಸ್ಟ್ ಮಾಡಲಿಕ್ಕೆ ಅಥವಾ ತನಿಖೆಗೆ ಏನೆಲ್ಲ ನಮ್ಮ ಪರೀಕ್ಷೆಗಳು ಅಗತ್ಯ ಇದೆ ಅದನ್ನು ಈ ವಾರದಲ್ಲಿ ನಾವು ಉಚಿತವಾಗಿ KS ಹೆಗ್ಡೆಯಲ್ಲಿ ನಮ್ಮ ಕಣ್ಣಿನ ವಿಭಾಗದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೂ ಹೆಚ್ಚಿನ ಅರಿವು ಮೂಡಿಸಲು ನಾವು ಇದು MBBS ಅಥವಾ ನರ್ಸಿಂಗ್ ಸ್ಟೂಡೆಂಟ್ಸಲ್ಲಿ ಪೋಸ್ಟರ್ ಕಾಂಪಿಟೇಷನನ್ನು ಆಯೋಜಿಸಿದ್ದೇವೆ. ಮತ್ತು ನಾವು ಈ ಕಾಯಿಲೆಯ ಬಗ್ಗೆ ನಾವು ಜನರಲ್ಲಿ ಅರಿವು ಮೂಡಿಸಲು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಆದಷ್ಟು ಜನರಿಗೆ ಈ ಕಾಯಿಲೆಯ ಬಗ್ಗೆ ಇದು ಅರಿವು ಮೂಡಿಸುವುದೇ ಈ ಸಪ್ತಾಹದ ಉದ್ದೇಶ. ಆ್ಯಂಡ್ KS ಹೆಗ್ಡೆಯಲ್ಲಿ ನಾವು ಈ ವಾರದಲ್ಲಿ ಎಲ್ಲ ಈ
ಕಾಯಿಲೆಗೆ ಬೇಕಾಗುವ ತನಿಖೆಗಳು ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗುತ್ತದೆ. ಸೊ ಈ ಅವಕಾಶವನ್ನು ಜನರು ಉಪಯೋಗಿಸಿಕೊಳ್ಳುವಂತೆ ವಿನಂತಿ. ಎಸ್, ನೀವು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ವೀಕ್ಷಕರೇ. ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಆದರೂ ಕೂಡ ನಾವು ಸ್ಕ್ರೀನಲ್ಲಿ ಒಂದು QR ಕೋಡನ್ನು ಹಾಕಿದ್ದೇವೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅದನ್ನು ಸ್ಕ್ಯಾನ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲ ಕೂಡ ನೀವು ಕವರ್ ಮಾಡಿದ್ದೀರಿ. ಆದರೂ ಕೂಡ ಹೆಚ್ಚಿನ ಮಾಹಿತಿಗೆ ವೀಕ್ಷಕರು ಅದನ್ನು ಸ್ಕ್ಯಾನ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಎಸ್ ಡಾಕ್ಟರ್, ಈಗ ಕಾರ್ಯಕ್ರಮದ ಕೊನೆಯದಾಗಿ ಗ್ಲಾಕೋಮದ ಬಗ್ಗೆ ನಮ್ಮ ವೀಕ್ಷಕರಿಗೆ ಕಿವಿ ಮಾತನ್ನು ನೀಡೋದಾದರೆ, ಈಗ ಕಣ್ಣಿನ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅಥವಾ ಗ್ಲಾಕೋಮದ ಏನು ಸಿಂಪ್ಟಮ್ಸ್ಗಳು ಕಂಡು ಬರುವಾಗ ಯಾವಾಗ ನಾವು ವೈದ್ಯರನ್ನು ಕನ್ಸಲ್ಟ್ ಮಾಡಬೇಕು, ಅದೆಲ್ಲದರ ಬಗ್ಗೆ ವೀಕ್ಷಕರಿಗೆ ಕಿವಿ ಮಾತನ್ನು ಹೇಳೋದಾದರೆ? ಸೊ ನಮ್ಮ ದೃಷ್ಟಿ ನಮ್ಮ ಪಂಚೇಂದ್ರಿಯಗಳಲ್ಲಿ ಒಂದು, ಆ್ಯಂಡ್ ನಮ್ಮ ಕಣ್ಣು ನಮ್ಮೆಲ್ಲರಿಗೂ ಅಮೂಲ್ಯ. ಸೊ ವಿನಂತಿ ಏನು ಅಂದರೆ, ನಮ್ಮ ಕಣ್ಣಿನ ಆರೋಗ್ಯವನ್ನು ನಾವು ನಮ್ಮ ಕೈಯಲ್ಲಿದೆ, ಅದನ್ನು ಕಾಪಾಡಿಕೊಳ್ಳುವ ಕರ್ತವ್ಯ ನಮ್ಮದು. ಸೊ ನಿಯಮಿತವಾಗಿ ತಪಾಸಣೆಗೆ ಬನ್ನಿ, ಮತ್ತು ಕಣ್ಣಿನ ಆರೋಗ್ಯವನ್ನು ನೀವು ಕಾಳಜಿ ವಹಿಸಿ, ಕಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ನಿಯಮಿತ ತಪಾಸಣೆಗೆ ಬನ್ನಿ. ಯಾಕೆ ಗ್ಲಾಕೋಮಾ ಅನ್ನುವ ಕಾಯಿಲೆ ನಮಗೆ ಈಗ ಗೊತ್ತಾಗದ ಹಾಗೆ ನಮ್ಮ ದೃಷ್ಟಿಯನ್ನು ತೆಗೆದುಕೊಂಡು ಹೋಗುವ ಕಳ್ಳ. ಸೊ ಇದನ್ನು ನಾವು ಕಂಡುಹಿಡಿಬೇಕು ಅಂದರೆ ತಪಾಸಣೆ ಅತ್ಯಗತ್ಯ. ಸೊ ನಾವು ಏನು ವಿನಂತಿಸಿಕೊಳ್ಳುವುದು ಅಂದರೆ, 40 ವರ್ಷ ಮೇಲ್ಪಟ್ಟವರು ದಯವಿಟ್ಟು ಒಮ್ಮೆ ಆದರೂ ಕಣ್ಣಿನ ತಪಾಸಣೆಯನ್ನು ಮಾಡಿಸಿಕೊಳ್ಳಿ, ಮತ್ತು ರೆಗ್ಯುಲರ್ ಆಗಿ ಚೆಕಪ್ಪಿಗೆ ಬನ್ನಿ. ಇದರಿಂದ ನೀವು ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಗ್ಲಾಕೋಮಾದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ಡಾಕ್ಟರ್ ಹೇಳಿದ್ರು ಏನಾದರೂ ಸಿಂಪ್ಟಮ್ಸ್ಗಳು ಅದು ಬರೋದು ಗೊತ್ತಾಗೋದಿಲ್ಲ, ಕಣ್ಣಿನ ಕಳ್ಳ ಅಂತ ಹೇಳಿದ್ರು. ಸಿಂಪ್ಟಮ್ಸ್ಗಳು ನಿಮಗೆ 3rd 4th ಸ್ಟೇಜಲ್ಲಿ ಆದರೂ ಗೊತ್ತೇ ಆಗುತ್ತೆ. ಆಗ ದಯವಿಟ್ಟು ಅದನ್ನು ಇಗ್ನೋರ್ ಮಾಡದೆ ವೈದ್ಯರ ಹತ್ರ ಒಂದು ಬಾರಿ ಕನ್ಸಲ್ಟ್ ಮಾಡಿ. ಮತ್ತು 40 ವರ್ಷ ಮೇಲ್ಪಟ್ಟವರು ಅಥವಾ ಮಧುಮೇಹ ಇದ್ದಂಥವರು, BP ಶುಗರ್ ಇದ್ದಂಥವರು ಕೂಡ ನಿಯಮಿತವಾಗಿ ನೀವು ಟೆಸ್ಟನ್ನು ಮಾಡಿಸ್ಕೊಳ್ಳಿ. ಸೊ ಡಾಕ್ಟರ್ ಹೇಳಿದ ಮಾರ್ಗಗಳನ್ನು ಪಾಲಿಸಿದರೆ ಖಂಡಿತವಾಗಿ ನೀವು ಗ್ಲಾಕೋಮಾವನ್ನು ಒಂದು ಲೆವೆಲಿಗೆ ನೀವು ತಡೆಗಟ್ಟಬಹುದು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24x7.